ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಒಬ್ಬ ವಿಶೇಷ ಅತಿಥಿ. ಅತಿಥಿ ಅಂದರೆ ದೊಡ್ಡ ಅತಿಥಿ ಅಲ್ಲ, ಚಿಕ್ಕ ಮಗು ಅದು. ಆ ಮಗುವಿನ ಮಾತಾಡೋಣ. ಅವಳು ಈಗ ತಾನೇ SSLC ಮುಗಿಸಿ ಮುಂದಿನ ಒಂದು ಹಂತಕ್ಕೆ ಹೋಗ್ತಾ ಇದ್ದಾಳೆ. ಅವಳ ಒಂದು ದಿವ್ಯ ಪ್ರತಿಭೆಯನ್ನು ನಾನು ನಿಮಗೆ ಪರಿಚಯ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ ಅವಳ ಹತ್ರ ಮಾತಾಡೋಣ. ಅವಳು ಹೇಗೆ ಓದಿದ್ಲು, ಹೇಗೆ ಒಳ್ಳೆಯ ಅಂಕಗಳನ್ನು ಪಡ್ಕೊಂಡ್ಲು ಅನ್ನೋದನ್ನೆಲ್ಲ ಅವಳ ಕಡೆಯಿಂದನೇ ಕೇಳೋಣ. ಬನ್ನಿ. ಅವಳು ಯಾರು ಅಲ್ಲ, ನನ್ನ ಒಂದು ಸ್ಟೂಡೆಂಟು. ತುಂಬ ವರ್ಷದ ನಂಟು ನಮಗೆ ಅವಳಿಗೆ. ಹೀಗಾಗಿ ಅಪರೂಪಕ್ಕೆ ನಾನು ನನ್ನ ವಿದ್ಯಾರ್ಥಿಯ ಒಂದು ಇಂಟರ್ವ್ಯೂವನ್ನು ಮಾಡ್ತಾ ಇದ್ದೀನಿ. ಬನ್ನಿ ಕೇಳೋಣ. ಹಾಯ್ ದಿಯಾ. ಹಲೋ ಮ್ಯಾಮ್, ಹೆಂಗಿದ್ಯಾ? ಚೆನ್ನಾಗಿದ್ದೀನಿ ಮ್ಯಾಮ್, ನೀವು ಹೇಗೆ? ನಾನು ಆರಾಮು. ಆಮೇಲೆ ನಿನ್ ಫುಲ್ ಹೆಸರು ಏನಂದ್ರೆ? ದಿಯಾ ಕಾಮತ್ ಮ್ಯಾಮ್ ನನ್ನ ದಿಯಾ ಹೆಸರು. ಕಾಮತ್. ಹೌದು. ಯಾವ ಸ್ಕೂಲ್ ಓದಿದ್ದು? NET ಪಬ್ಲಿಕ್ ಶಾಲೆಯಲ್ಲಿ. ಬೇಸಿಕ್ ಇಂದನೂ ಅಲ್ಲೇನಾ? ಹೌದು ಮ್ಯಾಮ್, ನರ್ಸರಿಯಿಂದಲೇ ಆ ಸ್ಕೂಲಲ್ಲಿ ಓದಿದ್ದೀನಿ. ಓಕೆ. ಇವಾಗ ನಾನು ನಿನ್ನ ಹತ್ರ ಬರಕ್ಕೆ ಒಂದು ಕಾರಣ ಇದೆ. ಹೌದು. ನೀನು ನನಗೆ ವಿಶೇಷವಾಗಿ ಕಾಣ್ತೀಯ. ಹೆಂಗೆ ಅಂದ್ರೆ ಯಾವುದೇ ಟ್ಯೂಷನ್ ಇಲ್ಲದೆ ನೀನು SSLC ಅಲ್ಲಿ ತುಂಬಾ ತುಂಬಾ ಒಳ್ಳೆ ಅಂಕಗಳನ್ನು ತಗೊಂಡು, ಅಂದ್ರೆ ಈಗಿನ ಒಂದ್ ಮಕ್ಕಳು ಹೆಂಗಾಗಿದ್ದಾರೆ ಅಂದ್ರೆ ಟ್ಯೂಷನ್ ಇಲ್ದೇನೆ ನಾವು ಓದಕ್ಕೆ ಆಗಲ್ಲ ಅನ್ನೋ ಒಂದು ಹಂತಕ್ಕೆ ಬಂದಿದೆ. ನೀನ್ ಟ್ಯೂಷನ್ ಇಲ್ದೇನೆ ಹೆಂಗ್ ಪ್ರಿಪ್ರೇಷನ್ ಮಾಡ್ತೀವಿ? ಮ್ಯಾಮ್, ಅದು ಹೇಳಕ್ ಮಾತ್ರ ಟ್ಯೂಷನ್ ಇಲ್ದೇನೆ ಆಗೋದೇ ಇಲ್ಲ ಅಂತ. ಆದ್ರೆ ಟ್ಯೂಷನ್ ಇಲ್ದೆ ನಾವು ಮ್ಯಾನೇಜ್ ಮಾಡ್ಬೋದು ಮನೇಲಿ. ಹೆಂಗ್ ಟೈಮ್ ನಾವು ಮ್ಯಾನೇಜ್ಮೆಂಟ್ ಮಾಡ್ಕೊತಿದ್ದೆ? ಅಂದ್ರೆ ಮನೆಗೆ ಬಂದ್ಮೇಲೆ ನಾವು ಏನ್ ಮಾಡ್ತೀವಿ, 2 ಗಂಟೆ ಓದ್ತೀವಿ, 1 ಗಂಟೆ ಓದ್ತೀವಿ ಅಂತ ನಾವು ಪ್ಲಾನ್ ಮಾಡ್ಕೊಂಡಿರ್ತೀವಿ. ಹೀಗೆಲ್ಲ ಮಾಡಿದಾಗನೇ ಆಗಲ್ಲ ಓದಕ್ಕೆ. ನಾನು ಇವತ್ತು 5 ಪಾಠ ಓದ್ತೀನಿ ಯಾವ್ದೋ ಒಂದ್ ಸಬ್ಜೆಕ್ಟ್ ಇಂದ. ಪಾಠದ ಲೆಕ್ಕಕ್ಕೆ ಓದ್ಬೇಕು, ಗಂಟೆ ಲೆಕ್ಕಕ್ಕೆ ಓದ್ಬಾರ್ದು. ಅದು ಎಷ್ಟೇ ಗಂಟೆ ಆಗ್ಲಿ, 1 ಗಂಟೆ ಆಗ್ಲಿ, 2 ಗಂಟೆ ಆಗ್ಲಿ, ನಾನು ಏನೋ ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿದೀನಿ. 5 ಪಾಠ ಓದ್ತೀನಿ ಅಂದ್ರೆ 5 ಪಾಠ ಓದ್ಲೇಬೇಕು ಇವತ್ತು ಅಂತ. ಆಗಿಲ್ಲ ಅಂದ್ರೆ ನಾವು ಸ್ಯಾಟರ್ಡೆ ಸಂಡೇ ಫ್ರೀ ಇಟ್ಬಿಡೋದು. ಆ ದಿನ ಎಷ್ಟು ಆಗಿಲ್ವೋ ಅದು ಓದಕ್ಕೆ, ಆ ದಿನ ಅದು ಓದ್ಬಿಡೋದು. ಹೀಗೆ. ಹೌದು. ನೋಡಿ, ಎಲ್ಲಾ ಮಕ್ಕಳು ಮನ್ಸಲ್ಲಿ ಇರೋದು ಅವರ್ ಲೆಕ್ಕ. ಹೌದು. ನಾನು ಇಷ್ಟ ಅವರ್ ಓದಿದ್ರೆ ಸಾಕಲ್ಲ ಅಂತ ಮಾನಸಿಕವಾಗಿ ಅವ್ರು ರೆಡಿ ಆಗ್ಬಿಡ್ತಾರೆ. 2 ಅವರ್ ಓದಿದ್ರೆ ಸಾಕಲ್ಲ, ಅದು ಎಷ್ಟು ಅರ್ಧ ಆಗಿದ್ರೆ ಎತ್ತಿಟ್ಬಿಡ್ತಾರೆ. ಹೌದು. ಅದು ಅರ್ಥ ಮಾಡ್ಕೊಳಲ್ಲ. ನನ್ ಟೈಮ್ ಮುಗಿದು ಓದೋದು ಆಯ್ತು ಅಷ್ಟೇ ಅಂತ. ಆತರ ಮಾಡ್ಬಾರ್ದು. ಅಂದ್ರೆ ನೀನು ಈಗ SSLC ಅಂತ ಅಂದ ತಕ್ಷಣ ಎಲ್ಲಾರ ಮನೆಯಲ್ಲಿ ನೀನ್ SSLC ಇದೆಯಾ ಓದು, ಹೌದು, SSLC ಇದೆಯಾ ಓದು ಅಂದಂತ ಅರ್ಧ ಭಯ ಬರ್ತಾರೆ. ಹೌದು. ನಿನ್ಗೆ ಯೂಶುವಲ್ 1ನೇ ತರಗತಿ ಹೆಂಗ್ ಓದ್ಕೊಂಡ್ ಬಂದ್ಯೋ 10ನೇ ತರಗತಿನೂ ಹಂಗೆ ಓದಿದ್ಯಾ? ಸೇಮ್ ಹಂಗೆ. ಸೇಮ್. ಅದ್ರಲ್ಲಿ ಇದು ಒಂದೇ ವಿಶೇಷ ಏನಿಲ್ಲ. ಇಲ್ಲ. ಅದಕ್ಕೆ ನಿಮ್ ಮನೇಲಿ ಹೆಂಗ್ ಸಪೋರ್ಟ್ ಮಾಡಿದ್ರು? ನಮ್ಮ ಮನೇಲಿ ಯಾವತ್ತೂ ನೀನ್ ರ್ಯಾಂಕ್ ಬರ್ಬೇಕು, ನಿನ್ಗೆ ಒಳ್ಳೆ ಮಾರ್ಕ್ಸ್ ಬರ್ಬೇಕು ಅಂತ ಯಾವತ್ತೂ ಒತ್ತಡ ಮಾಡ್ಲಿಲ್ಲ. ಹೌದು ಮ್ಯಾಮ್. ಯಾವತ್ತು ಅಂದ್ರೆ ನೀನ್ ಚೆನ್ನಾಗ್ ಓದು, ಎಷ್ಟ್ ಅರ್ಥ ಆಗತ್ತೆ ಅಷ್ಟ್ ಬರಿಬೇಕು. ನೀನ್ ಪಾಠ ಅರ್ಥ ಮಾಡ್ಕೊಳ್ಳೋದು ನಿನ್ಗೆ ಮುಖ್ಯ. ನಿಂಗೆ ಮಾರ್ಕ್ಸ್ ಬರ್ಬೇಕು ಒಳ್ಳೇದು ಅಂತ ಮುಖ್ಯ ಅಲ್ಲ ಅಂತ ಮುಂಚೆಯಿಂದಾನೇ ಹೇಳ್ತಿದ್ರು ನಮ್ಮ ಮನೇಲಿ. ಹೌದು, ಅರ್ಥ ಮಾಡ್ಕೊಂಡ್ರೆ ನೀನ್ ಸಾಕು. ಅದು ಅಳವಡಿಸ್ಕೊಳ್ಬೇಕು. ಒಳ್ಳೆ ಏನಾದ್ರು ಮಾರಲ್ ವ್ಯಾಲ್ಯೂಸ್ ಇದ್ರೆ ಅದನ್ನ ನೀನು ನಿನ್ ಜೀವನದಲ್ಲಿ ಅಳವಡಿಸ್ಕೊ, ಅಷ್ಟೇ ಸಾಕು ಅಂತ ಹೇಳ್ತಿದ್ರು. ಆವಾಗ ಮಾರ್ಕ್ಸ್ ಅದಾಗದು ಚೆನ್ನಾಗ್ ಬರ್ತಿತ್ತು. ಮಾರ್ಕ್ಸ್ ಇಂದ ಹೋಗ್ಲಿಲ್ಲ. ಹೌದು. ಈಗೆಲ್ಲ ಪೇರೆಂಟ್ ಹೇಳ್ತಾರೆ, ನೀನ್ SSLC ಅಲ್ವಾ, ನೀನ್ 99 ತೆಗಿಲೇಬೇಕು, ಇಲ್ಲ 100 ತೆಗಿಲೇಬೇಕು ಅಂತ ಒಂದ್ ಮಗು ಹೇಳಿದಾಗ ಆ ಮಗುವಿನ ಸ್ಥಿತಿ ಯಾರು ಯೋಚನೆ ಮಾಡಲ್ಲ. ಹೌದು. ಅದು ಇನ್ನೂ ಅರಳ್ತಾ ಇರೋ ಹೂವು. ಅದಕ್ಕೆ ಹೆಂಗ್ ಅವ್ನಿಗೆ ಭಯ ಶುರುವಾಗ್ಬಿಡುತ್ತೆ, ಅವಳು ಅಥವಾ ಅವನು ಭಯ ಶುರುವಾಗಿ ಕಾನ್ಸಂಟ್ರೇಷನ್ ಮಾಡ್ತಾರ? ಇಲ್ಲ ಮ್ಯಾಮ್, ಆಗಲ್ಲ. ಅದು ಆಗಲ್ಲ. ನಾವು ಒತ್ತಡ ಇರ್ಲೇಬಾರ್ದು. ಆಕ್ಚುಲಿ ನಾವು ಓದ್ತಾ ಇರುವಾಗ ನಂಗೆ ಒಳ್ಳೆ ಮಾರ್ಕ್ಸ್ ಬರ್ಬೇಕು, ನಾನು ಕ್ಲಾಸಲ್ಲಿ ಫಸ್ಟ್ ಬರ್ಬೇಕು ಅಂತ ಓದಿದ್ರೆ ಬರೋದೇ ಇಲ್ಲ. ಮತ್ತೆ ಏನಾಗುತ್ತೆ, ನಾವು ಎಕ್ಸಾಮ್ ಮುಗ್ದ್ಮೇಲೆ ನಾವು ಚೆಕ್ ಮಾಡ್ತೀವಿ ಹೆಂಗ್ ಬರ್ದಿದೀವಿ, ಏನ್ ಕರೆಕ್ಟ್ ಆಗಿದೆ, ಯಾವ್ದು ರಾಂಗ್ ಆಗಿದೆ ಅಂತ. ಆಮೇಲೆ ಏನಾಗುತ್ತೆ, ನಮ್ಗ್ ಮನ್ಸಲ್ಲಿ 100 ಬರ್ಬೇಕು ಆತರ ಇರುತ್ತೆ. ಅದೇ ನಾವ್ ಏನೋ ಒಂದ್ ಚಿಕ್ಕ ಮಿಸ್ಟೇಕ್ ಮಾಡಿರ್ತೀವಿ, ಅದಕ್ಕೆ ನಾವು ತಲೆ ಕೆಡ್ಸ್ಕೊಂಡು ನೆಕ್ಸ್ಟ್ ಸಬ್ಜೆಕ್ಟ್ ಯಾವ್ದಿರುತ್ತೆ ಅದಕ್ಕೆ ನಾವು ಇದ್ ಮಾಡಲ್ಲ, ಜಾಸ್ತಿ ಕಾನ್ಸಂಟ್ರೇಷನ್ ಇರಲ್ಲ ಅವಾಗ. ಅದಕ್ಕೆ ನಾವು ಮಾರ್ಕ್ಸ್ ಬಗ್ಗೆ ಚಿಂತೆನೆ ಮಾಡ್ಬಾರ್ದು. ಅದು ಆಮೇಲೆ ಅದು ಟೀಚರ್ ಬಿಟ್ಟಿರೋದು. ಅದ್ ನಾವು ಎಷ್ಟ್ ಪ್ರಯತ್ನ ಮಾಡ್ತೀವಿ ಅದಕ್ಕೆ ನಾವು ಫಲ ಬರ್ಬೇಕು ಅಂತ ನಾವು ಓದ್ಬಾರ್ದು.
ಆಮೇಲೆ ಅಂತ ಇನ್ನೊಂದು, ಈಗ ಟ್ಯೂಷನ್ ಹೋಗ್ಲಿಲ್ಲ ಅಂದ್ರೆ ಮ್ಯಾಥ್ಸ್ ಕಷ್ಟ ಆಗುತ್ತೆ, ಸೈನ್ಸ್ ಅರ್ಥನೇ ಆಗಲ್ಲ, ಹೌದು. ಅವೆಲ್ಲ ತುಂಬಾ ಕಷ್ಟವಾದ ಕಾನ್ಸೆಪ್ಟ್ಗಳು, ಲ್ಯಾಂಗ್ವೇಜ್ ಹೆಂಗೋ ಅರ್ಥ ಮಾಡ್ಕೊಂಡ್ಬಿಡ್ಬೋದು ಹೌದು ಅನ್ನೋ ತುಂಬಾ ಜನರ ಮನ್ಸಲ್ಲಿದೆ. ಈ ಮ್ಯಾಥ್ಸ್ ಅಂದ ತಕ್ಷಣ ಲೆಕ್ಕಗಳು ತುಂಬಾ ಇರ್ತವೆ, ಹೌದು ಜಾಮಿಟ್ರಿ ಅಂತೆ ಅವೇನೇನೋ ಕೆಟಗರಿಗಳಿದಾವೆ, ಅವನ್ನೆಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತಿದ್ದೆ ನೀನು? ಈಗ ಒಂದು ದಿನ ನೀ ಸ್ಕೂಲ್ ಹೋಗ್ಲಿಲ್ಲ ಅಂದ್ರೆ 6 ವಿಷಯದ್ದು ನಿನ್ಗೆ ಅರ್ಥ ಆಗಲ್ಲ ಅವತ್ತಿನ ಹೌದು. ದಿನದ್ದು, ಆ ತರ ಸಂದರ್ಭ ಬಂದಾಗ ಹೆಂಗ್ ಮ್ಯಾನೇಜ್ ಮಾಡ್ತೀವಿ? ಮ್ಯಾಮ್ ಏನಂದ್ರೆ ನಾವು ಟೀಚರ್ ಜೊತೆ ಒಳ್ಳೆ ಸಂಬಂಧ ಮಾಡಿರ್ಬೇಕು. ಅಂದ್ರೆ ಆ ಏನು ಅರ್ಥ ಆಗ್ಲಿಲ್ವಾ, ನಾವು ಹೋಗಿ ನೆಕ್ಸ್ಟ್ ಡೇನೆ ಕೇಳ್ಬೇಕು, ಹಿಂಗ್ ಅರ್ಥ ಆಗ್ಲಿಲ್ಲ ನನ್ಗೆ ಅಂತ. ನಮ್ ಮ್ಯಾಥ್ಸ್ ಟೀಚರು ಹಾಗೆ ಇದ್ರು, ಸಪೋರ್ಟಿವ್ ಆಗಿದ್ರು. ಅಂದ್ರೆ ನಮ್ಗೆ ಯಾವ್ದು ಅರ್ಥ ಆಗ್ಲಿಲ್ಲ ಅಂದ್ರೆ ಸ್ಕೂಲ್ ಆದ್ಮೇಲೆ 4 o'clock ವರೆಗೂ ಕೂತ್ಕೊಂಡು ನಮ್ಗೆಲ್ಲ ಪ್ರಾಕ್ಟೀಸ್ ಮಾಡ್ಸಿದ್ರು. ನನ್ಗೆ ಟ್ರಿಗ್ನೋಮೆಟ್ರಿ ಅಂತ ಇದೆಯಲ್ಲ ಮ್ಯಾಮ್, ಅದು ಸ್ವಲ್ಪ ಕಷ್ಟ ಆಗ್ತಿತ್ತು ಆಕ್ಚುಲಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ನಾನು ಹೇಳ್ದೆ ನಂಗೆ ಇದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ. ಅದಕ್ಕೆ ಅವರು ಎಲ್ಲಾ ಪ್ರೀವಿಯಸ್ ಕ್ವಶನ್ ಪೇಪರ್ ಎಲ್ಲಾ ತಗೊಂಡು ಅದ್ರಲ್ಲಿ ಯಾವ್ದ್ ಕ್ವಶನ್ ಇದೆಯೋ ಅದನ್ನ ಹುಡ್ಕೊಂಡು ನಂಗೆ ಕೊಟ್ಟು 4 o'clock ವರೆಗೂ ಅದನ್ನ ಮಾಡಿಸಿ ಎಲ್ಲ ಮಾಡಿ, ಈಗ ನನ್ಗೆ ಅದು ನೀರ್ ಕುಡ್ದಂಗೆ ಈಸಿ. ಅಷ್ಟೇ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಏನು ಆಗುತ್ತೆ, ಅದೊಂದು ಭಾಗ ಮಾತ್ರ ನಿಮ್ಗೆ ಕಷ್ಟ ಆಗ್ತದೆ. ಆಮೇಲೆ ಸೈನ್ಸ್ ಎಲ್ಲ ಹೆಂಗೆ ಅರ್ಥ ಆಗ್ತದೆ? ಸೈನ್ಸ್ ಅದೇ ನಾವು ಶಾಲೆಯಲ್ಲಿ ಕೇಳಿಸ್ಕೊಂಡ್ರೇನೆ ಅಷ್ಟ್ ಸಾಕಾಗತ್ತೆ. ಅದು ಮನೇಲಿ ಬಂದು ಸ್ವಲ್ಪ ಓದಿದ್ರೆ ಸಾಕು, ಅಷ್ಟೇ ಸಾಕು. ಆದ್ರೆ ನಂಗೆ ಸೈನ್ಸ್ ಅಲ್ಲಿ ಫಿಸಿಕ್ಸ್ ಅಲ್ಲಿ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬರ್ತಿತ್ತು. ಆದ್ರೆ ಆಮೇಲೆ ಏನಾಯ್ತು, ನಾನು ಯೂಟ್ಯೂಬ್ ವಿಡಿಯೋಗಳನ್ನ ನೋಡ್ತಿದ್ದೆ. ಸ್ಟಡಿ ಆಫ್ ಸೈನ್ಸ್ ಅಂತ ಇದೆ ಮ್ಯಾಮ್ ಚಾನೆಲ್. ಹಾ, ಅದು ಕರ್ನಾಟಕ ಸಿಲೆಬಸ್ ಅನ್ನೇ ಅವ್ರು ಕಳಿಸ್ತಾರೆ ಟೀಚರ್. ಅವರು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದು. ಕನ್ನಡ ಮೀಡಿಯಂ ಹೇಳ್ಕೊಡ್ತಾರೆ ಅವರು, ಇಂಗ್ಲಿಷ್ ಮೀಡಿಯಂ ಇದೆ. ಅದಕ್ಕೆ ಹೌದು, ಯೂಟ್ಯೂಬ್ ಈಗ ಎಲ್ಲ ಹತ್ರನೂ ಇದೆ, ಆರಾಮಾಗಿ ನೋಡ್ಬೋದು ಹಾಗೆ. ಆಮೇಲೆ ಅದೇ ನಾವು ಗುರುಗಳೇ ನಮ್ಗೆ ಮೇನ್ ಸ್ಕೂಲಲ್ಲಿ, ಅವ್ರು ಚೆನ್ನಾಗಿ ಹೇಳ್ಕೊಡ್ತಿದ್ರು ಅಲ್ಲ. ಅದೆಲ್ಲ ಇಂದ ನಾನು ಸೈನ್ಸ್ ಅಲ್ಲಿ ತಗೊಂಡೆ. ಹೌದು. ಆಮೇಲೆ ಇದು ನೀನೀಗ ಒಂದು ಇಷ್ಟು ಎಕ್ಸ್ಪೆಕ್ಟ್ ಮಾಡಿದ್ಯಾ ಮಾರ್ಕ್ಸ್ ಇಷ್ಟು ಬರುತ್ತೆ ಅಂತ? ಮಾಡಿದ್ದೆ, ನೀನ್ ಅನ್ಕೊಂಡಂಗ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಬಂತು, ಸೋಷಿಯಲ್ ಸೈನ್ಸ್ ಅಲ್ಲಿ ಮಾತ್ರ ಬಂದಿಲ್ಲ ಅದು. ಆಮೇಲೆ ನಾನು ಫೋಟೋ ಕಾಪಿಗೆ ಹಾಕ್ದೆ, ರಿವ್ಯಾಲ್ಯೂಯೇಷನ್ಗೆ ಹಾಕ್ದೆ, ಅದ್ ಸಿಗ್ಬೋದು ಈಗ ಮಾರ್ಕ್ಸ್ ಅದ್ರಲ್ಲೂ. ಹೌದು ಬರುತ್ತೆ, ಹೌದು ಬರುತ್ತೆ. ನಿನ್ ಕಾನ್ಫಿಡೆಂಟ್ ಇದೆ? ಕಾನ್ಫಿಡೆನ್ಸ್. ಆಮೇಲೆ ಈ ಸೋಷಿಯಲ್ ಅದೆಲ್ಲ ಇಸ್ವಿಗಳು ಬರ್ತದೆ. ಹೌದು, ಇಂಥದ್ರಲ್ಲೇ ಯುದ್ಧ ಶುರು ಮಾಡ್ತಾನೆ, ಹಿಂಗೆ ಪಟಕ್ ಬರ್ತಾನೆ, ಅವೆಲ್ಲ ಹೆಂಗ್ ನೆನ್ಪಿಟ್ಕೊತಿದ್ದೀವಿ ಮ್ಯಾಮ್? ಅದು ಹೆಂಗಂದ್ರೆ ನಾವು ಅಲ್ಲಿ ಇದ್ದೀವಿ ಅಂತ ಅನ್ಕೊಂಡು ನಾವು ನೆನ್ಪಿಟ್ಕೊಳ್ಬೇಕು. ಹೌದು. ಮತ್ತೆ ಸೋಷಿಯಲ್ ಟೆಕ್ಸ್ಟ್ ಬುಕ್ ಅಲ್ಲಿ ಹೆಂಗ್ ಕೊಟ್ಟಿರ್ತಾರೆ, ಒಂದ್ ಚಾಪ್ಟರ್ ಕೊಟ್ಟಿರ್ತಾರೆ, ನೆಕ್ಸ್ಟ್ ಚಾಪ್ಟರ್ ಅದಕ್ಕೆ ಸಂಬಂಧ ಇರಲ್ಲ ಕೆಲವೊಮ್ಮೆ. ನಾವೇನ್ ಮಾಡ್ಬೇಕಂದ್ರೆ ನಾವೆಲ್ಲ ಓದಾದ್ಮೇಲೆ ಸ್ಟಾರ್ಟಿಂಗ್ ಯಾವ ಇಸ್ವಿ ಇತ್ತು ಅಂತ ನೋಡ್ಕೊಂಡು ಅದನ್ನ ನೋಟ್ ಮಾಡ್ಕೊಂಡಿದ್ರೆ ಈ ವರ್ಷದಲ್ಲಿ ಇದಾಯ್ತು ಅಂತ ನಾವು ಎಲ್ಲ ಒಂದ್ ಬುಕ್ ಅಲ್ಲಿ ನಾವು ಪಟ್ಟಿ ಮಾಡ್ಕೊಂಡಿರ್ಬೇಕು. ಆವಾಗ ಅದು ಈಸಿ ಆಗತ್ತೆ. ಈ ವರ್ಷದಲ್ಲಿ ಇದಾಯ್ತು, ಈ ವರ್ಷದಲ್ಲಿ ಅದಾಯ್ತು. ಮತ್ತೆ ನಾನು ಏನ್ ಮಾಡೋದಂದ್ರೆ, ಈಗ ರೀಸೆಂಟ್ ಎಲ್ಲ ಕಾಯ್ದೆ ಎಲ್ಲ ಬರುತ್ತೆ, ಇದು ಅದಿತ್ತು ನಮ್ಗೆ ಒಂದ್ ಪಾಠ, ಡೌರಿ ಸಿಸ್ಟಮ್ ಅನ್ನ ನಿಲ್ಸಿದ್ರು. ಅದೆಲ್ಲ ಆತರ ಏನ್ ಮಾಡೋದಂದ್ರೆ, ನನ್ನ ಅಪ್ಪನ ಬರ್ತಿಯರ್ ಹತ್ರ ನಮ್ಮ 5 ವರ್ಷ ಇದ್ದಾಗ ಈ ಕಾಯ್ದೆ ಬಂತು, ಆತರ ಕನೆಕ್ಟ್ ಮಾಡ್ಕೊಂಡು ಆತರ. ಮತ್ತೆ ಅದು ಇಂಡಿಪೆಂಡೆನ್ಸ್ ಹತ್ರ ಎಲ್ಲ ಬಂದ್ರೆ ನಮ್ಮ ಅಜ್ಜ ಹುಟ್ಟು 5 ವರ್ಷ ಮುಂಚೆ ಇದಾಯ್ತು, ಆತರ. ಏನೇ ನಾವು ಇಸ್ವಿಗಳು ಬಂದ್ರು ನಮ್ಮ ಒಂದು ಲೈಫ್ ಕನೆಕ್ಟ್ ಮಾಡ್ಕೋಬಹುದು. ಹೌದು, ಘಟನೆ ಆಗಿ, ಹೌದು, ಯುದ್ಧ ನಡೀತಾ ಇದೆ ಅಂದ್ರೆ ನಾನು ಯುದ್ಧ ನೋಡ್ತಾ ಇದ್ದೀನಿ ಅಲ್ಲಿ. ಹೌದು, ಆತರ ನಾವು ಅಲ್ಲಿ ಕಲ್ಪನೆ ಮಾಡ್ಕೊಂಡ್ರೆ ಮಾತ್ರ ಅದು ಅರ್ಥ ಆಗುತ್ತೆ. ನೀನ್ ಹಂಗೆ ಮಾಡ್ಕೊಂಡಿರೋ. ಹೌದು, ಸೋಷಿಯಲ್ ಮಾತ್ರ ಯಾಕಂದ್ರೆ ಎಲ್ಲಾ ಮಕ್ಕಳು ಸೋಷಿಯಲ್ ಅಂದ ತಕ್ಷಣ ಯಪ್ಪ ಆ ಇಸ್ವಿಗಳ ಇನ್ಯಾರೋ ಹುಟ್ಟಿದಿಕ್ ನಾನು ಇನ್ಯಾರೋ ಡೆತ್ ಡೇ ಬರ್ತೀನಿ, ಕನ್ಫ್ಯೂಷನ್ ಇರುತ್ತೆ ಮಕ್ಕಳಿಗೆ. ಅದಕ್ಕೆ ಆ ಇಯರ್ಗಳನ್ನ ಕೆಲವೊಬ್ರಿಗೆ ನಾನ್ ಹೇಳ್ತಿದ್ದೆ ಸಜೆಷನ್, ಅಕ್ಬರಂದ್ ಇದು ಫೋನ್ ನಂಬರ್ ಹೌದು ಅಲ್ವಾ, ಬಾಬರಂದ್ ಇದು ಹೌದು, ಸತೀಶ್ ಸಲ್ಮಾನ ಈ ನಂಬರ್, ಈ ಕಾಲದಲ್ಲಿ ಈ ನಂಬರ್ ಫೋನ್ ಕಂಡು ಹಿಡಿದಿದ್ದಾರೆ. ಡೌರಿ ಸಿಸ್ಟಮ್ ಈ ಇದ್ರಲ್ಲಿ ಹಿಂಗೆ ಅಂತ ನಾನು ಫೋನ್ ನಂಬರ್ ತರ ನೆನ್ಪಿಡಿಸ್ತಿದ್ದೆ. ಬಟ್ ನೀನ್ ಹೇಳಿದ ಐಡಿಯಾ ಚೆನ್ನಾಗಿದೆ, ಮನೆಗೆ ಕನೆಕ್ಟ್ ಮಾಡ್ಕೊಂಡ್ಬಿಟ್ರೆ
ಹೌದು ಅಪ್ಪ ಅಮ್ಮಂದು ಡೇಟ್ ಗೊತ್ತಿರುತ್ತೆ, ಅಜ್ಜ ತಾತ ಗೊತ್ತಿರುತ್ತೆ, ಫ್ಯಾಮಿಲಿ ಟ್ರೀ ಇದೆಲ್ಲ ಗೊತ್ತಿರುತ್ತೆ. ಹೌದು ಹೀಗಾಗಿ ಈಸಿಯಾಗಿ ಕನೆಕ್ಟ್. ಓಕೆ, ಸೋಷಿಯಲ್ ಸೂಪರ್ ಆಗಿದೆ. ಆಮೇಲೆ ಇದು ಸಂಸ್ಕೃತ ನಾನು ತಗೊಂಡಿದ್ದು. ಸಂಸ್ಕೃತ ಅದು ಹೆಂಗೆ ಕಲ್ತಿದ್ದು? ಸಂಸ್ಕೃತ ಮದ್ದು ಹೆಂಗಂದ್ರೆ ನಾವು ಇದ್ ಮಾಡ್ಬೇಕಂತ ಇಲ್ಲ, ತಲೆ ಕೆಡ್ಸ್ಕೊಳ್ಬೇಕಂತ ಇಲ್ಲ. ಅದನ್ನ ಸುಮ್ನೆ ಓದ್ತಾ ಹೋದ್ರೆ ಅದ್ ಟೆಕ್ಸ್ಟ್ ಬುಕ್ ಅಲ್ಲಿ ಹೆಂಗಿರುತ್ತೋ ಹಾಗೇ ಬರುತ್ತೆ ಎಕ್ಸಾಮ್ ಅಲ್ಲೂ. ಏನ್ ಬೇರೆ ಇದನ್ನು ಔಟ್ ಆಫ್ ಬುಕ್ ಏನೋ ಕೊಡಲ್ಲ ಅವರು. ಸೊ ಅದು ಈಸಿ ತುಂಬಾ. ಸಂಸ್ಕೃತ ಕೇಳ್ಬಿಟ್ರೆ ಸಾಕು, ಕೇಳದೆ ಇದ್ರೂನು ಓದಿದ್ರೆ ಸಾಕು ಸಂಸ್ಕೃತ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಬರುತ್ತಲ್ಲ, ಸ್ಪೆಲ್ಲಿಂಗ್ ಅಂದ್ರೆ ಏನಂದ್ರೆ ನಿಮ್ ಫಿಕ್ಸ್ಡ್ ಕ್ವೆಶನ್ಸ್ ಬರುತ್ತೆ ಸಂಸ್ಕೃತಕ್ಕೆ. ಅದು ಈ ಲೆಸನ್ ಇಂದ ಇಷ್ಟು ಕ್ವೆಶನ್ ಬಂದೇ ಬರುತ್ತೆ, ಮಧ್ಯದಿಂದ ಎಲ್ಲ ಕೊಡಲ್ಲ ಸಂಸ್ಕೃತದಲ್ಲಿ. ಅದಕ್ಕೆ ಅದು ಈಸಿ. ಅನುವಾದ ಇರುತ್ತೆ ನಮ್ಗೆ ಸಂಸ್ಕೃತದಲ್ಲಿ, ಅಲ್ಲಿ ತಲೆ ಕೆಡ್ಸ್ಕೊಬೇಕಂತ ಇಲ್ಲ. ಟೆಕ್ಸ್ಟ್ ಬುಕ್ ಅಲ್ಲೇ ಲಾಸ್ಟ್ ಅಲ್ಲಿ ಇರುತ್ತೆ, ಅಷ್ಟು 5-6 ಕ್ವೆಶನ್ಸ್ ಇರುತ್ತೆ, ಅಷ್ಟ್ರಲ್ಲೇ ಒಂದು ಬರುತ್ತೆ. ಸೊ ಅದೇನ್ ಕಷ್ಟ ಅಲ್ಲ ಸಂಸ್ಕೃತ. ಆಮೇಲೆ ಸೈನ್ಸ್ ಆಯ್ತು, ಮ್ಯಾಥ್ಸ್ ಆಯ್ತು, ಸೋಷಿಯಲ್ ಆಯ್ತು, ಸಂಸ್ಕೃತ ಆಯ್ತು, ಮತ್ತೆ ಯಾವ್ದು ಇಂಗ್ಲಿಷು, ಕನ್ನಡ. ಇಂಗ್ಲಿಷು ಹಾಗೆ ಕತೆಗಳು ನೆನ್ಪಿಟ್ಕೊಂಡ್ರೆ ಸಾಕು. ನಾನು ಇಂಗ್ಲಿಷ್ಗೆ ನಾನು ಓದ್ಬೇಕಂತಾನು ಇಲ್ಲ, ಡೈರೆಕ್ಟ್ ಹೋಗಲ್ ಬರಿಬಹುದು. ಪಾಠ ಎಷ್ಟು ಕೇಳಿದ್ರೆ ಅಷ್ಟೇ ಸಾಕು, ಅಷ್ಟೇ ಸಾಕು. ಅಂದ್ರೆ ನಾವು ಶಾಲೆಯಲ್ಲಿ ಹೆಂಗ್ ಸಿದ್ಧತೆ ಮಾಡ್ಕೊಂಡಿದ್ದೆ ನೀನ್ ಮನಸ್ಸನ್ನ, ಅಲ್ಲಿ ಪಾಠ ಶುರು ಆಗುತ್ತೆ, ನನ್ನ ಗಮನ ಅಲ್ಲೇ. ಹೌದು, ಅದು ಬಿಟ್ಟು ಬೇರೆ ಯಾವ ಯೋಚನೆನೂ ಇಲ್ಲ. ಇಲ್ಲ. ಹೆಂಗ್ ರೆಡಿ ಆಗ್ತಿದ್ದೆ ನೀನು? ಈಗ ಒಂದು ಪೀರಿಯಡ್ 40 ನಿಮಿಷ ಮುಗೀತು, ಒಂದ್ ಪೀರಿಯಡ್, ಇನ್ನೊಂದ್ ಮತ್ತೆ ಶುರು ಆಗೋದು. ಹೌದು, ಆ ಟೀಚರ್ ಬರುವಷ್ಟೆಲ್ಲ ನೀ ಮಾನಸಿಕವಾಗಿ ಸಿದ್ಧ ಆಗ್ಬೇಕಾಗಿತ್ತಲ್ಲ. ಹೌದು. ಅದ್ ಹೆಂಗ್ ಮಾಡ್ಕೋತಿದ್ದೆ ನೀನು? ಅದು ಇಂಟ್ರೆಸ್ಟ್ ಇದ್ರೆ ಅದು ಆಗಾಗ್ ಬರುತ್ತೆ. ಅಂದ್ರೆ ನಾನ್ ಇನ್ನೂ ಕಲಿಬೇಕು, ನನ್ಗೆ ಎಲ್ಲ ಅಂದ್ರೆ ಏನಾಗತ್ತೆ, ಕೆಲವೊಮ್ಮೆ ಬೋರ್ ಆಗತ್ತೆ. ಆದ್ರೆ ನಾವೇನ್ ಅನ್ಕೊಳ್ಬೇಕು, ಇದರಿಂದ ನಂಗೇನೋ ಒಂದ್ ಲಾಭ ಇದೆ, ನಾನ್ ನಮ್ಮ ಅಪ್ಪ ಅಮ್ಮನ್ಗೆ ಖುಷಿ ಆಗೋ ತರ ನಾನ್ ಮಾಡ್ಬೇಕು, ಏನಾದ್ರು ಸಾಧನೆ ಮಾಡ್ಬೇಕು ಅಂತ ಮನಸ್ಥಿತಿ ಇಟ್ಕೊಂಡ್ರೆ ನಾವ್ ಕೇಳ್ಬೋದು. ಯಾವ್ದು ಆಗಲ್ಲ, ಬೋರ್ ಆಗಲ್ಲ. ಅಯ್ಯೋ ಯಾಕಪ್ಪ ಇಲ್ಲಿ ಬಂದ್ ಕೂತ್ಕೊಂಡೆ ಅಂತ ಇದ್ರೆ ಏನು ಅರ್ಥ ಆಗಲ್ಲ, ಮತ್ತೆ ಬೋರು ಆಗತ್ತೆ ಕ್ಲಾಸಲ್ಲಿ. ಇಂಟ್ರೆಸ್ಟ್ ಇಂದ ಕೇಳ್ಬೇಕು, ಅವಾಗೆಲ್ಲ ಆಗುತ್ತೆ. ಆಮೇಲೆ ಇನ್ನ ಲ್ಯಾಂಗ್ವೇಜ್ ಬಂದ್ರೆ ಕನ್ನಡ. ಮದರ್ ಟಂಗ್ ಯಾವ್ದು ನಿಮ್ದು? ಕೊಂಕಣಿ. ಹೌದು. ಮತ್ತೆ ಈ ಕನ್ನಡ ಎಲ್ಲ ನೀನು ಎಷ್ಟು 100ಕ್ಕೆ 99? ಹೌದು. ಆಕ್ಚುಲಿ 100 ಬರ್ಬೇಕಾಗಿತ್ತು, ಆದ್ರೆ ನಾನು ಒಂದು MCQ ಮಿಸ್ಟೇಕ್ ಮಾಡ್ಬಿಟ್ಟೆ. ಅದ್ ನಾನೇ ಪ್ರಶ್ನೆ ನೋಡಿಲ್ಲ ಸರಿಯಾಗಿ, ಅದ್ರಿಂದ ಆಯ್ತು. ಹೆಂಗ್ ಕಲ್ತೀನಿ ನೀನ್ ಕನ್ನಡ? ಕನ್ನಡ ಅಂದ್ರೆ ಈಗಿನ ಮಕ್ಕಳಿಗೆ ಭಯ. ಅಯ್ಯಪ್ಪ ಆ ಒತ್ತಕ್ಷರನ ಅವ್ರಿಗೆ ರಾತ್ರಿ ನಿದ್ದೆನೆ ಬರಲ್ಲ, ಕನ್ನಡ ಪೇಪರ್ ಇದ್ದ ದಿನ. ಬಟ್ ನೀನ್ ಕೂಲಾಗಿ ಬರೀತಿದ್ದೆ, ನಾನೇ ನೋಡಿದೀನಿ. ಯಾಕಂದ್ರೆ ನನ್ನ ಕನ್ನಡ ಅವಾಗ ನೀನ್ ಕೂಲಾಗೆ ಬರಿತಾ ಇದ್ದೆ, ಯಾವ ಹ್ಯಾಂಡ್ ರೈಟಿಂಗು ಏನು ತಲೆ ಕೆಡ್ಸ್ಕೊತೀನಿ. ಬಟ್ ಮುತ್ತು ಪೋಲಿಸಿದಂಗೆ ಪ್ರಾಕ್ಟೀಸ್ ಮಾಡಿದ್ದೀನಿ. ಹೆಂಗ್ ಅದು ಕಲ್ತಿದ್ದೀನಿ ಕನ್ನಡ? ಮ್ಯಾಮ್, ಕನ್ನಡ ಅಂದ್ರೆ ಕಲಿಬೇಕಂತ ಅಂತ ಏನಲ್ಲ, ಅದು ಮಾತಾಡಿ ಗೊತ್ತಾಗುತ್ತೆ. ನಾವ್ ಕರ್ನಾಟಕದಲ್ಲೇ ಇರೋದು, ಎಲ್ಲಿ ಹೋದ್ರು ಕನ್ನಡನೇ ಮಾತಾಡೋದು. ನಮ್ ಟೀಚರ್ಸು ಹಾಗೆ. ಕನ್ನಡ ಅಂದ್ರೆ ಒಂಥರ ಸಬ್ಜೆಕ್ಟ್ ತರ ಓದೋದಲ್ಲ, ಏನೋ ಒಂದ್ ಕತೆ ಇದೆ, ಅದನ್ನ ಅರ್ಥ ಮಾಡ್ಕೊಳ್ಳೋದು, ಹಂಗೆ ಬರೆಯೋದು. ಏನ್ ನಾವ್ ಕೇಳಿದೀವಿ ಅದನ್ನೇ ಬರೆಯೋದು. ಇನ್ನು ಸ್ಪೆಷಲ್ ಆಗಿ ಏನೋ ಓದ್ಕೊಂಡು ನಾನು ಬರ್ಡ್ ಪ್ರಾಕ್ಟೀಸ್ ಅಂದ್ರೆ ಸ್ಪೆಲ್ಲಿಂಗ್ ಪ್ರಾಬ್ಲಮ್ ಇದೆ, ಬರ್ಡ್ ಪ್ರಾಕ್ಟೀಸ್ ಮಾಡ್ಲೇಬೇಕು. ಆದ್ರೆ ಆ ಸ್ಪೆಲ್ಲಿಂಗ್ ಈಗ ಏನಾಗುತ್ತೆ, ನಾವು ಹೇಗ್ ಮಾತಾಡ್ತೀವಿ ಅದನ್ನ ನಾವು ಅರ್ಥ ಮಾಡ್ಕೊಂಡು ಬರ್ದ್ರೆ ಸ್ಪೆಲ್ಲಿಂಗ್ ಸರಿಯಾಗಿ ಬರುತ್ತೆ. ಅಂದ್ರೆ ಪ್ರಾಕ್ಟೀಸ್ ಮಾಡ್ದೇನು ಬರುತ್ತೆ. ಆದ್ರೆ ಫೌಂಡೇಶನ್ ಅಂದ್ರೆ ನಾವು 6th ಅಲ್ಲಿ 5th ಅಲ್ಲಿ ಇದ್ದಾಗೆಲ್ಲ ಸ್ಪೆಲ್ಲಿಂಗ್ ಪ್ರಾಕ್ಟೀಸ್ ತುಂಬಾ ಮಾಡ್ಬೇಕಾಗುತ್ತೆ. ಆವಾಗ 10th ಅಲ್ಲಿ ಈಸಿ ಆಗುತ್ತೆ ಸ್ಪೆಲ್ಲಿಂಗ್. ಒಂದು ಮಗು ಫಸ್ಟ್ ಸ್ಟ್ಯಾಂಡರ್ಡ್ ಸೇರಿದೆ ಅಂದಾಗ್ಲೇನೆ ಎಲ್ಲಾನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮಾಡ್ತಾ. ಹೌದು, ಅಂದ್ರೆ ಬರ್ತ್ ಪ್ರಾಕ್ಟೀಸ್ ಮಾಡಿರೋದು ನಾವು 1st 2nd ಅಟ್ಲೀಸ್ಟ್ 8th ವರೆಗೂ ಬರ್ದು ಪ್ರಾಕ್ಟೀಸ್ ಮಾಡಿದ್ರೆ 9th 10th ಅಲ್ಲಿ ಬೇಕಾಗಿಲ್ಲ. ಅದು ನಮ್ಗೆ ಗೊತ್ತಾಗತ್ತೆ ಹಿಂಗ್ ಬರಿಬೇಕಿದ್ದಕ್ಕೆ ಅಂತ ಸ್ಪೆಲ್ಲಿಂಗ್. ಕತೆಗಳಂತೂ ನಾವು ಕೇಳ್ತೀವಿ, ನೆನ್ಪಿರುತ್ತೆ ಚೆನ್ನಾಗಿ. ಯಾವ್ದೇ ತೊಂದ್ರೆ ಆಗ್ಲಿಲ್ಲ? ತೊಂದ್ರೆ ಅಂತೂ ಯಾವ ತೊಂದ್ರೆ ಇಲ್ಲ. ಆಮೇಲೆ ನೋಡ್ ನೀನು, ನನಗೆ ಯಾಕೆ ನೀನ್ ವಿಶೇಷವಾಗಿ ಕಾಣಿಸ್ತೀಯ ಅಂದ್ರೆ, ನೀನ್ ಬರೀ ಬುಕ್ ವರ್ಮ್ ಆಗ್ಲಿಲ್ಲ. ಹೌದು. ಹೌದಾ? ಕೆಲವು ಮಕ್ಳು ಓದೋದಂದ್ರೆ ಓದುದು, ಅದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ. ಹೌದು. ಯಾವ್ದೇ ಕಲೆ, ಸಾಹಿತ್ಯ, ಸಂಗೀತ ಯಾವ್ದು ಗೊತ್ತಿಲ್ಲ, ಬರೀ ಓದು
ಮಾರ್ಕ್ಸ್ ತಗೋ ಬೇರೆ ಯಾವ ಟ್ಯಾಲೆಂಟ್ ಗೊತ್ತಿಲ್ಲ. ಹೌದು ಸುಮ್ನೆ ಅದೇನು ಗಟ್ ಹೊಡೆದು ಎಕ್ಸಾಮ್ ಬರ್ದವ್ರು ಇದಾರೆ ಎಷ್ಟು ಜನ. ಹೌದು ಬರೀ ಗಟ್ ಹೊಡಿಯೋದು, ಅಲ್ಲಿ ಹೆಂಗ್ ಡಿಟ್ಟು ಇದೆ ಹಂಗೆ ಗಟ್ ಹೊಡಿಯೋದು. ಬಟ್ ನಾವ್ ಅಭ್ಯಾಸ ಮಾಡಿಸ್ತಿದ್ವಿ ಗಟ್ ಹೊಡಿಬಾರ್ದು, ಅರ್ಥ ಮಾಡ್ಕೊಳ್ಳಿ ಅಂತ. ಆದ್ರೆ ಈಗ ಜನರೇಷನ್ ಇದೆಯಲ್ಲ ಬರೀ ಗಟ್ ಹೊಡಿಯೋದು ಅಷ್ಟೇ, ಮತ್ತೆ ನೆಕ್ಸ್ಟ್ ಇಯರ್ ನೆನಪಿರಲ್ಲ. ಅದೇ ಮ್ಯಾಮ್, ಅದ್ ಮಾರ್ಕ್ಸ್ ಗೋಸ್ಕರ ಓದ್ತಾರೆ, ಅದಕ್ಕೆ ಅದು ಮಾರ್ಕ್ಸ್, ಅದು ಅಂಕ ಬರ್ಬೇಕು ಚೆನ್ನಾಗಿ ಅಂತ ಓದೋದು. ಹಾಗ್ ಮಾಡಿದ್ರೆ ಪ್ರಯೋಜನ ಇಲ್ಲ. ಎಕ್ಸಾಮ್ ಬರ್ದು ಹೊರಗ್ ಬಂದ್ರೇನೆ ಕೇಳಿದ್ರೆ ನಿಮ್ ಕ್ವೆಶ್ಚನ್ ಅವ್ರಿಗೆ ಗೊತ್ತಿರಲ್ಲ, ಏನ್ ಉತ್ತರ ಬರ್ದೆ ಅಂದ್ರೆ ನೆನ್ಪಿರಲ್ಲ ಅವ್ರಿಗೆ. ಆತರ ಮಾಡಿದ್ರೆ ಅರ್ಥ ಮಾಡ್ಕೊಳ್ಳೋದೇ ಮುಖ್ಯ. ನೀನ್ ನೋಡು, ಓದೋದ್ರ ಜೊತೆಗೆ ನೀನು ಡ್ರಾಯಿಂಗು ಬಿಡಿಸ್ತಿದ್ದೆ. ಹೌದು, ಅದ್ರ ಹಂಗೆ ರೂಢಿ ಮಾಡ್ಕೊಂಡ್ ಬಂದಿದ್ಯಾ ಇಲ್ಲಿ? ಹೌದು. ಯಾವ್ದಾದ್ರು ಇದಾವ ಚಿತ್ರ ಬಿಡಿಸಿದ್ದು? ಫ್ರೀ ಇದ್ದಾಗೆಲ್ಲ ಬಿಡಿಸ್ತೀಯಾ ಹೇಗೆ? ಹೌದು ಮ್ಯಾಮ್. ಅಂದ್ರೆ ಹೆಂಗ್ ಟೈಮ್ ಮಾಡ್ಕೋತೀಯ ಅದಕ್ಕೆ ಇದಕ್ಕೆ? ಅಂದ್ರೆ ಹೇಗಂದ್ರೆ ಮ್ಯಾಮ್, ಕೆಲವೊಮ್ಮೆ ಏನಾಗುತ್ತೆ, ನಾವು ಎಲ್ಲಾದ್ರೂ ಹೊರಗೆ ಹೋಗ್ತೀವಿ, ಟೈಮ್ ಅಲ್ಲೇ ಹೋಗುತ್ತೆ ಸುಮಾರು ಅನ್ಸುತ್ತೆ. ಮನೆಗ್ ಬಂದ್ಮೇಲೆ ಅನ್ಸುತ್ತೆ ಈಗ ಏನ್ ಟೈಮ್ ಸಿಗಲ್ವೇನೋ ಅಂತ ಓದಕ್ಕೆ. ಕೆಲವೊಮ್ಮೆ ಏನಾಗುತ್ತೆ, ನಮ್ಗೆ ಓದಕ್ ಮನ್ಸಿರಲ್ಲ, ಆತರ ಇರುತ್ತೆ. ಆವಾಗ ಕೂತ್ಕೊಂಡು ಈ ತರ ಎಲ್ಲ ಮಾಡಿದ್ರೆ ಸ್ವಲ್ಪ ಫ್ರೆಶ್ ಆಗ್ತೀವಿ, ಮತ್ತೆ ಆಮೇಲೆ ಓದಕ್ ಸ್ಟಾರ್ಟ್ ಮಾಡ್ಬೋದು. ಬಟ್ ಈಗಿನ ಮಕ್ಕಳು ಅದು ಡ್ರಾಯಿಂಗ್ ಮಾಡೋದು ಅದನ್ನೇ ಯಾರು ಮಾಡ್ತಾರೆ? ಮೊಬೈಲ್ ನೋಡಿದ್ರೆ ಸಾಕು ಫ್ರೆಶ್ ಆಗ್ಬಿಡ್ತೀವಿ ಅಂತಾರೆ. ಮೊಬೈಲ್ ನೋಡಿದ್ರೆ ಫ್ರೆಶ್ ಆಗಲ್ಲ ಮ್ಯಾಮ್, ಡಿಸ್ಟ್ರಾಕ್ಟ್ ಆಗ್ತೀವಿ. ಫ್ರೆಶ್ ಆಗೋದ್ ಬೇರೆ, ಡಿಸ್ಟ್ರಾಕ್ಟ್ ಆಗೋದೇ ಬೇರೆ. ಡಿಸ್ಟ್ರಾಕ್ಟ್ ಆಗೋದಂದ್ರೆ, ಈಗ ಮೊಬೈಲ್ ಕೈಯಲ್ಲಿ ಇಟ್ಕೊಂಡ್ರೆ ನಾವು ನಮ್ಗದು ಆಫ್ ಮಾಡ್ಬೇಕಂತಾನೆ ಅನ್ಸಲ್ಲ, ನೋಡ್ತಾನೆ ಇರ್ತೀವಿ. ಚಿತ್ರ ಬಿಡ್ಸೋದು, ಹೌದು ಮ್ಯಾಮ್, ಅದು ಯೂಟ್ಯೂಬ್ ಶಾರ್ಟ್ಸ್ ಎಲ್ಲ ಬಂದ್ಮೇಲೆ ಬಿಡಿ, ನೋಡ್ತಾನೆ ಇರ್ತೀವಿ ನಾವು. ಇದೆಲ್ಲ ಹಾಗಲ್ಲ, ಚಿತ್ರ ಬಿಡ್ಸೋದು ಅದೆಲ್ಲ ಅಂದ್ರೆ ನಿಮ್ಗೆಲ್ಲ ಅದಕ್ಕೆ ಪೇಶನ್ಸ್ ಬೇಕು. ಅದ್ ಪೇಶನ್ಸ್ ಡೆವಲಪ್ ಆಗುತ್ತೆ ಓದಕ್ಕೆ, ಜಾಸ್ತಿ ಹೊತ್ತೆಲ್ಲ ಓದಕ್ಕೆ ಹೆಲ್ಪ್ ಆಗುತ್ತೆ ಆರ್ಟ್ ಎಲ್ಲ ಮಾಡಿದ್ರೆ. ಮತ್ತೆ ಈಗ ಪೋಯಮ್ಸ್ ಎಲ್ಲ ಬರ್ದ್ರೆ ಅದು ನಮ್ಮ ಕ್ರಿಯೇಟಿವಿಟಿ ಹೆಚ್ಚಾಗುತ್ತೆ, ಅದರಲ್ಲಿ ಯೋಚನೆ ಮಾಡೋ ಶಕ್ತಿ. ನಾವು ಎಲ್ಲ ಅಬ್ಸರ್ವ್ ಮಾಡ್ತೀವಿ, ನಾವು ತುಂಬಾ ಯೋಚನೆ ಮಾಡ್ತೀವಿ. ಮೊಬೈಲ್ ಅಲ್ಲಿ ನಾವು ಯೋಚನೆ ಮಾಡಲ್ಲ, ಮೊಬೈಲ್ ಹೌದು ಮ್ಯಾಮ್. ಅದಕ್ಕೆ ಫ್ರೀ ಇದ್ದಾಗ ಮೊಬೈಲ್ ಅನ್ನ ಯೂಸ್ ಮಾಡೋ ಬದಲಿಗೆ ಈ ತರ ಎಲ್ಲ ಮಾಡಿದ್ರೆ ನಮ್ಮ ಮೆಂಟಲ್ ಹೆಲ್ತ್ಗೆ ಒಳ್ಳೇದು ಅಂತ ನನಗೆ ಅನ್ಸುತ್ತೆ. ನಿಮಗೆ ಎಲ್ಲಾ ಫೆಸಿಲಿಟಿ ಇತ್ತು, ಮೊಬೈಲ್ ಅಲ್ಲಿ ಕೈಗೊಂದು ಕಾಲಿಗೊಂದು ಮೊಬೈಲ್ ಸಿಗ್ತಿದ್ದು, ಆದ್ರೂ ನಿನ್ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಂಡು. ಹೌದು. ಈಗಿನ ಮಕ್ಳೇನಂದ್ರೆ ಅಪ್ಪ ಅಮ್ಮ ಮೊಬೈಲ್ ಮುಟ್ಬೇಡ ಅಂದ್ರೆ ಅವ್ರ ಅಪ್ಪ ಅಮ್ಮ ವೈರಿಗಳ ತರ ನೋಡ್ತಾರೆ. ಹೌದು, ನನ್ ಮೊಬೈಲ್ ಮುಟ್ಬೇಡ ಅಂತ ಇದೀಯ ನೀನು ಅಂತ. ಬಟ್ ಅದ್ ನೀನ್ ನಿನ್ಗೆ ಹೆಂಗ್ ಕಂಟ್ರೋಲ್ ಮಾಡ್ಕೊಂಡೆ ಅಂತ? ಅಂದ್ರೆ ನಾನ್ ಮೊಬೈಲ್ ನೋಡ್ತಿದ್ದೆ, ಆದ್ರೆ ಜಾಸ್ತಿ ಹೊತ್ತಲ್ಲ. ಮತ್ತೆ ಎಜುಕೇಶನಲ್ ವಿಡಿಯೋಸ್ ಯಾವ್ದಾದ್ರು ಇದ್ರೆ ನಾವು ಒಳ್ಳೆ ಕಾರಣಕ್ಕೆ ಉಪಯೋಗ ಮಾಡ್ಬೇಕು ಅದದ್ದು. ನಾವು ಏನಾಗುತ್ತೆ, ಕೆಲವೊಮ್ಮೆ ನಾವು ಸರ್ಚ್ ಮಾಡ್ತೀವಿ ನಮ್ಗೆ ಯಾವ್ದೋ ಒಂದ್ ಪಾಠ ಬೇಕು ಅಂತ, ಆಮೇಲೆ ಯೂಟ್ಯೂಬೇ ನಮ್ಗೆ ಡಿಸ್ಟ್ರಾಕ್ಟ್ ಮಾಡ್ಬಿಡುತ್ತೆ, ಬೇರೆ ವಿಡಿಯೋ ತೋರ್ಸತ್ತೆ, ನಾವು ನೋಡ್ತೀವಿ. ಎಲ್ಲೋ ನಾನ್ ಮೈಸೂರ್ಗೆ ಹೋಗ್ದೆ ಅಂತ ಒಂದ್ ವಿಡಿಯೋ ಬರುತ್ತೆ, ನಾವು ನೋಡ್ತೀವಿ ಏನಿದೆ ಅದ್ರಲ್ಲಿ ಅಂತ. ಹಾಗೆ ಅದನ್ನ ನೋಡ್ಲೇಬಾರ್ದು, ಏನ್ ಬೇಕು ಅಷ್ಟೇ ನೋಡ್ಬೇಕು, ಆಯ್ತು. ಡಿಸ್ಟ್ರಾಕ್ಟ್ ಮಾಡಕ್ ತುಂಬಾ ಸಂಗತಿಗಳು ಇದಾವೆ, ನಾವು ಕಂಟ್ರೋಲ್, ನಮ್ಮ ಮನಸ್ಸು ನಮ್ ಕಂಟ್ರೋಲ್. ನೀನು ಅದೇ ಡ್ರಾಯಿಂಗ್ ಬಿಡಿಸ್ತೀನಿ ಅಂತ ಹೇಳಿದಲ್ಲ, ಯಾವ ಇದಾವ? ಹೌದು ಮ್ಯಾಮ್, ಇದಾವೆ. ಈ ಗಣೇಶನ ಅದು? ಹೌದು. ಓಕೆ, ನೀನೇ ಎಲ್ಲ ಓನ್ ಆಗಿ ಮಾಡೋದು? ಸ್ಕೆಚ್, ಪೇಂಟ್, ಕಲರ್ ಎಲ್ಲ ನಿಂದೆ? ಹೌದು. ನೆಕ್ಸ್ಟ್ ಮತ್ತೆ ಯಾವ್ದಾದ್ರು ಬಿಡಿಸಿದ್ಯಾ? ಇದು ಅಯೋಧ್ಯ ಮೂರ್ತಿ ಇದು, ರಾಮುಲ್ಲಾ. ಸೂಪರ್ ನೈಸ್ ಆಗಿ ಬಂದಿದೆ. ಓಕೆ, ಇದು ಮತ್ತೆ ಜಾಪನೀಸ್ ಮಾಡಿದ್ದೆ. ಆ ಸ್ಟೈಲ್. ಓಕೆ, ಸೂಪರ್. ನೋಡಿ, ಒಂದು ಡ್ರಾಯಿಂಗ್ ಮಾಡಕ್ಕೆ ನಿಮ್ಗೆ ಅಟ್ಲೀಸ್ಟ್ 1 ದಿನ 2 ದಿನ ಬೇಕಾಗುತ್ತೆ. ಹೌದು. ಅವಾಗ ನಿಮ್ ಟೈಮ್ ವೇಸ್ಟ್ ಅಂತ ಅನ್ಸಲೇ ಇಲ್ಲ? ಟೈಮ್ ವೇಸ್ಟ್ ಅಲ್ಲ ಅದು ಮ್ಯಾಮ್, ಅಲ್ಲ ಟೈಮ್ ವೇಸ್ಟ್ ಅಲ್ಲ ಅದು. ನಾವು ಏನಾದ್ರೂ ಹವ್ಯಾಸನು ಇಟ್ಕೊಂಡಿರ್ಬೇಕು. ಬರೀ ಓದೋದಂದ್ರೆ ನಮ್ಗೆ ಆಗಲ್ಲ ಅದು, ನಮ್ಗೇನು ತಲೆಗೂ ಹೋಗಲ್ಲ ಜಾಸ್ತಿ ಹೊತ್ತು ಓದಿದ್ರೆ. ಅದಕ್ಕೆ ಸ್ವಲ್ಪ ಹೊತ್ತು ಓದ್ಬೇಕು, ಏನೋ ಒಂಥರ ಬೇಜಾರ್ ಬರ್ತಾ ಇದ್ದೆ ಓದಿ ಅಂತ ಇದ್ರೆ ಅವಾಗ ಈ ತರ ಎಲ್ಲ ಮಾಡ್ಬೇಕು. ಸ್ವಲ್ಪ ಹೊತ್ತು ಇದನ್ನ ಮಾಡಿದಾದ್ಮೇಲೆ ಮತ್ತೆ ಮನ್ಸು ಬರುತ್ತೆ ಓದಕ್ಕೆ. ಹೌದು. ಆಮೇಲೆ ಮತ್ತೇನ್ ಹವ್ಯಾಸಗಳನ್ನ ರೂಢಿಸ್ಕೊಂಡಿದ್ಯಾ? ನಾನು ಇದು ಬರೀತಿದ್ದೆ, ಪದ್ಯಗಳನ್ನ ಬರೀತಿದ್ದೆ.
ಬರಿತಿದ್ದೆ. ಹಾ. ಅದು ಸದ್ಯಕ್ಕೆ ಎಲ್ಲೋ ಇಲ್ಲ ಇಲ್ಲಿ, ಎಲ್ಲ ತೋರಿಸ್ತಿದ್ದೆ ಸಿಕ್ಕಿದ್ರೆ ನಾನು. ಕಳ್ಸು ನನಗೆ. ಹೌದು. ಯಾಕಂದ್ರೆ ನಾನು ನಿನ್ನ ಪಾಠ ಹೇಳುವಾಗ ಓದ್ತಿದ್ದೆ, ಹೌದು. ಈಗ ತುಂಬಾ ಗ್ಯಾಪ್ ಆಗ್ಬಿಟ್ಟಿದೆ. ಈಗೇನಾದ್ರು ರೀಸೆಂಟ್ ಆಗಿ ಸಿಕ್ಕ್ರೆ ಕಳ್ಸಿದ್ರು. ಆಮೇಲೆ ಮತ್ತೆ ಏನು ಹವ್ಯಾಸ ಇಟ್ಕೊಂಡಿದ್ದೆ? ಮತ್ತೆ ಹಾಡು ಹಾಡು ಕೇಳೋದು, ಹೇಳೋದು ಅದೆಲ್ಲ ಮಾಡ್ತಿದ್ದೆ. ಆಮೇಲೆ ಈಗ ನಿಮ್ ಮನೆಯಲ್ಲಿ ಅಮ್ಮ, ಅಪ್ಪ, ಅಜ್ಜಿ, ತಾತ ಎಲ್ಲ ಒಂದು ಫ್ಯಾಮಿಲಿ ಅಂದಾಗ ಸಪೋರ್ಟ್ ಇರುತ್ತೆ. ಹೌದು ಅವ್ರು ಹೇಗ್ ಸಪೋರ್ಟ್ ಮಾಡಿದ್ರು ನಿಮ್ಗೆ? ಮ್ಯಾಮ್. ಅವರು ಏನಂದ್ರೆ, ನಾನು ಈಗ ಓದ್ತಿರುವಾಗ ಇದ್ದಿಲ್ಲ, ನೀನು ಇದ್ಬಿಡು, ಬೇರೆ ಕೆಲ್ಸ ಇದೆ ಬಾ ಅಂತ ಹೇಳ್ತಾ ಇರ್ಲಿಲ್ಲ. ಹಾ. ನೀನ್ ಓದ್ತಾ ಇದ್ಯಾ, ಆಯ್ತು ಓದು ನೀನು, ನಾವ್ ಮಾಡ್ತೀವಿ ಅಂತ. ಯಾವ್ದಕ್ಕೂ ಅವರು ಏನ್ ಕೆಲ್ಸ ಕೊಟ್ಟಿಲ್ಲ ಓದ್ತಾ ಇರುವಾಗೆಲ್ಲ. ಎಕ್ಸಾಮ್ ಇದ್ದಾಗಂತೂ ಏನೂ ಇಲ್ಲ ಕೆಲ್ಸ, ನೀನ್ ಬರೀ ಓದು ಅಷ್ಟೇ ಸಾಕು ಅಂತ ಹೇಳ್ತಿದ್ರು. ಅಂದ್ರೆ ಮೊದಲು ಅಂದ್ರೆ ಸ್ಟಾರ್ಟಿಂಗ್ ಡೇಸ್ ಸುಮ್ನೆ ಓದು, ಸ್ವಲ್ಪ ಏನಾದ್ರು ನೀನ್ ಹೆಲ್ಪ್ ಮಾಡಂಗ ಅನ್ಸಿದ್ರೆ ಹೆಲ್ಪ್ ಮಾಡ್ತಿದ್ದೆ. ಹೌದು. ಹಂಗೆ ನಿನ್ ಪಾಡಿ ಅಂದ್ರೆ ನಾನು ಎಕ್ಸಾಮ್ ಇಲ್ದೇ ಇರುವಾಗೆಲ್ಲ ಹೆಲ್ಪ್ ಮಾಡ್ತಿದ್ದೆ. ಎಕ್ಸಾಮ್ ನಾಳೆ ಎಕ್ಸಾಮ್ ಇದೆ ಆತರ ಇದ್ದಾಗ ಮಾತ್ರ ನಾನು ಬರೀ ಓದ್ತಿದ್ದೆ ಅಷ್ಟೇ. ಅಂದ್ರೆ ನಾವು ಮಕ್ಕಳು ಏನ್ ಮಾಡ್ತಿದಾರೆ ಅಂತ ಗಮನಿಸ್ತಿರ್ತೀವಿ. ಹೌದು. ಮಗು ಓದ್ತಾ ಇದೆಯಾ, ಡಿಸ್ಟರ್ಬ್ ಮಾಡೋದು ಬೇಡ. ಹೌದು. ಆತರ ನಿಂಗ್ ಸಪೋರ್ಟ್. ಹೌದು. ಮತ್ತೆ ನಮ್ಮಮ್ಮ ಈಗ ನಾನು ಓದ್ತಾ ಇದ್ದೀನಿ, ಅವ್ರು ಸಡನ್ ಆಗಿ ಬಂದು ನನ್ ಟೆಕ್ಸ್ಟ್ ಬುಕ್ ತಗೊಂಡು ನಾನು ಒಂದ್ ಪ್ರಶ್ನೆ ಕೇಳ್ತೀನಿ ಅಂತ ಹೇಳ್ತಿದ್ರು. ಆವಾಗ ನಾನು ಸ್ವಲ್ಪ ನಾನು ಓದ್ತಾ ಇದೀನೋ ಇಲ್ವೋ ಅಂತ ನೋಡಕ್ಕೆ. ಆವಾಗ ನಾವು ಅಲರ್ಟ್ ಆಗಿರ್ತೀವಿ, ಓದ್ತಾ ಇರ್ತೀವಿ. ಅದನ್ನೆಲ್ಲ ತಾಯಂದ್ರು ಮಾಡ್ಬೇಕು. ಹೌದು. ಈ ಕೆಲವೊಬ್ರು ಪಾಪ ಏನ್ ಮಾಡ್ತಾರಂದ್ರೆ ಅವ್ರ ಮೇಲೆ ನಂಬಿಕೆ ಇಟ್ಟು ಓದ್ತಾ ಇದಾರೆ ಬಿಡು ಅಂತ. ಬಟ್ ಅವರು ಓದ್ತಿರ್ತಾರೋ ಅಥವಾ ಬುಕ್ದಲ್ಲಿ ಮೊಬೈಲ್ ಇಟ್ಕೊಂಡು ನೋಡ್ತಿರ್ತಾರೋ ಗೊತ್ತಾಗಲ್ಲ. ಹೌದು. ಹೀಗಾಗಿ ಸಡನ್ ಆಗಿ ಬಂದ್ ಮಧ್ಯದಲ್ಲಿ ಒಂದು ಕ್ವಶನ್ ಕೇಳ್ಬೇಕು, ಎಷ್ಟು ಓದಿರ್ತೀಯ ಅನ್ನೋದು. ಹೌದು. ಅವಾಗ ಉತ್ತರ ಹೇಳಿದ್ರೆ ಅವ್ರಿಗೆ ಕಾನ್ಫಿಡೆಂಟ್ ಬರುತ್ತೆ, ಓಕೆ ಇದಾಳೆ ಓದ್ತಾ ಇದಾರೆ ಅಂತ. ಅಪ್ಪ ಹೇಗ್ ನೀನ್ ಸಪೋರ್ಟ್ ಮಾಡಿದ್ರು? ಅಪ್ಪ ಏನಂದ್ರೆ, ನಾನ್ ಕಡಿಮೆ ಮಾರ್ಕ್ಸ್ ಬಂದ್ರೆ ಅವ್ರು ಹೇಳ್ತಿದ್ರು, ನೀನೇನ್ ಬೇಜಾರ್ ಮಾಡ್ಕೋಬೇಡ ಅದಕ್ಕೆಲ್ಲ, ಅದು ಬರುತ್ತೆ, ಎಕ್ಸಾಮ್ ಇದ್ದೇ ಇದೆ ನಮ್ ಜೀವನದಲ್ಲಿ, ಎಷ್ಟೊಂದ್ ಬರುತ್ತೆ, ನೀನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಫೋಕಸ್ ಮಾಡು ಅಷ್ಟೇ ಸಾಕು. ನೀನು ಅವಳಿಗೆ ಜಾಸ್ತಿ ಬಂದಿದೆ, ನನ್ ಫ್ರೆಂಡಿಗೆ ಜಾಸ್ತಿ ಬಂತು, ನನ್ ಕಡಿಮೆ ಬಂತು ಅಂತ ಕಂಪೇರ್ ಮಾಡ್ಕೋಬೇಡ. ಅವಳು ಇಲ್ಲ ಮಾಡ್ಬಾರ್ದು, ಅವಳೇನೋ ತೆಗಿತಾಳೆ ನೀನು ತೆಗಿತೀಯ, ಹಂಗೆ. ಅದು ಏನೋ ಒಂದು ಲಕ್ ಇರ್ಬೋದು, ಇಲ್ಲ ಅಂದ್ರೆ ಏನೋ ಒಂದು ಅವಳ ಪ್ರಯತ್ನ ಸ್ವಲ್ಪ ಜಾಸ್ತಿ ಇರ್ಬೋದು ನನ್ಗಿಂತ. ಸೊ ಅದಕ್ಕೆ ನೀನ್ ಅಷ್ಟು ಬೇಜಾರ್ ಮಾಡ್ಕೋಬಾರ್ದು, ನನ್ ಕಡಿಮೆ ಬಂತು ಅಯ್ಯೋ ಅಂತ. ನೀನು ನಿನ್ ಪ್ರಯತ್ನ ಮಾಡು, ನೀನ್ ಚೆನ್ನಾಗ್ ಮಾರ್ಕ್ಸ್ ತಗೋ ಅಷ್ಟೇ ಸಾಕು ಅಂತ ಹೇಳ್ತಿದ್ರು. ಆತರ ಯಾವ್ದು ಪ್ರೆಷರೈಸ್ ಮಾಡಿಲ್ಲ ಯಾರು. ನಿನ್ ಒಂದು ಕೂಲ್ ಮೈಂಡ್ಗೆ ಅವರೇ ಇಬ್ರೇ ಕಾರಣ. ಹೌದು ಅಲ್ವಾ? ನೀನ್ ಅಷ್ಟು ಕೂಲ್ ಆಗಿ ಏನೇ ಯೋಚನೆ ಮಾಡೋದಾಗ್ಲಿ, ನೀನ್ ನಿರ್ಧಾರ ತಗೊಳ್ಳೋದಾಗ್ಲಿ, ನೀನ್ ಮಾಡೋ ಕೆಲಸದಲ್ಲಿನೋ ಒಂದ್ ಶಾಂತತೆ ಬೇಕಾಗುತ್ತೆ. ಶಾಂತತೆಗೆ ಅಪ್ಪ ಅಮ್ಮನ ಸಪೋರ್ಟ್ ತುಂಬಾ ಇದೆ ನಿಮ್ ಮನೇಲಿ ಎಸ್ಪೆಷಲಿ. ಈ ಸಪೋರ್ಟ್ ಗುಣನ ಎಲ್ಲಾ ತಂದೆ ತಾಯಂದ್ರು ಬೆಳೆಸ್ಕೋಬೇಕು. ಹೌದು ಮ್ಯಾಮ್, ಬೆಳೆಸ್ಕೊಳ್ಳಿ. ಈಗಿನ ಇದ್ರಲ್ಲಿ ಜನರೇಷನ್ ಹೊರಗಿಂದ ಬಂದು ಓದ್ತಾ ಇಲ್ವಾ ನೀನು ಅಂತ ಅವ್ರಂತಾನೆ ಬರ್ತಾ ಇರ್ತಾರೆ. ಹೌದು. ಮನೇಲಿ ಅಮ್ಮ ನೋಡಿದ್ರೆ ಅಯ್ಯೋ ಇಡೀ ದಿನ ಓದಿಲ್ಲ ಅಂತ ಕಂಪ್ಲೇಂಟ್ ಅಪ್ಪನ್ ಹೇಳ್ತಿರ್ತಾರೆ. ಹೌದು. ನೆಮ್ಮದಿ ಇರಲ್ಲ, ಮನೇಲಿ ನೆಮ್ಮದಿ ಇರಲ್ಲ. ಈಗ ಮಗುಗೆ ಶಾಂತತೆ ಬರೋದೇ. ಮತ್ತೆ ಯಾರಾದ್ರೂ ಹೇಳಿದ್ರೆ ನೀನ್ ಓದು ಓದು ಅಂತ ಹೇಳಿದ್ರೆ ಆಕ್ಚುಲಿ ಅವ್ರಿಗೆ ಓದಕ್ ಮನ್ಸಿರಲ್ಲ. ಅವ್ರಿಗೆ ಒಂದು ಇದಾಗ್ಬೇಕು, ಸ್ಫೂರ್ತಿ ಇರ್ಬೇಕು, ಓದ್ಬೇಕು, ನಾನು ಚೆನ್ನಾಗ್ ಮಾರ್ಕ್ಸ್ ತಗೊಳ್ಬೇಕು ಅಂತ. ಅದು ಬೇರೆ ಮಕ್ಕಳು ಈಗ ಟಿವಿಯಲ್ಲಿ ತೋರಿಸ್ತಾರೆ 625 625 ರ್ಯಾಂಕ್ಸ್ ಎಲ್ಲ ಬರ್ತಾರೆ, ಅದನ್ನ ನೋಡಿ ನಮ್ಗನ್ಸ್ಬೇಕು ನಂದು ಈ ತರ ಬರ್ಬೇಕು, ಅದಕ್ಕೆ ನಾನ್ ಪ್ರಯತ್ನ ಮಾಡ್ಬೇಕು. ಅವ್ರ ನಮ್ಮ ಅಪ್ಪ ಅಮ್ಮ ಕಣ್ಣಲ್ಲದು ನೀರ್ ಬರುತ್ತಲ್ಲ ಖುಷಿಯಿಂದ ಮಾರ್ಕ್ಸ್ ನೋಡಿ, ಅದೇ ನಮ್ಗೆ ಒಂದ್ ಸ್ಫೂರ್ತಿ ಇರ್ಬೇಕು. ಅದಿದ್ರೆ ಸಾಧನೆ ಮಾಡಿ. ನಿಮ್ಗೆ ಸಾರ್ಥಕವಾಗಿ ಅನ್ಸಿದೆ ನಿನ್ನ ಅಪ್ಪ ಅಮ್ಮನಿಗೆ ನೀನ್ ಖುಷಿ ಕೊಟ್ಟಿದ್ಯಾ? ಹೌದು ಮ್ಯಾಮ್, ನನ್ನ ಅಪ್ಪ ಅಮ್ಮಂಗೆ ತುಂಬಾ ಖುಷಿ ಆಗಿದೆ, ನನ್ಗೆ ಖುಷಿ ಆಗಿಲ್ಲ ಆಕ್ಚುಲಿ. ಅದೇ ಒಂದು ಹೌದು, ಅದು ಒಂದ್ ಸಬ್ಜೆಕ್ಟ್ ಆದ್ರೆ ನನ್ಗೂ ತುಂಬಾ ಸಬ್ಜೆಕ್ಟ್ ಅಲ್ಲಿ ಖುಷಿ ಇದೆ, ತುಂಬಾ ಖುಷಿ ಆಯ್ತು. ಅದು ಬರುತ್ತೆ ಹಂಗಂದ್ರೆ ನೋಡ್ತೀನಿ, ಬಂದ್ಮೇಲೂ ಮತ್ತೆ ನಂಗೆ ಹೇಳು, ಮತ್ತು ಅದನ್ನ ಅಪ್ಡೇಟ್ ಮಾಡ್ತೀನಿ. ಹೌದು ಸರಿನಾ? ಈಗ ನೀನು ಟ್ಯೂಷನ್ ಹೋಗಿಲ್ಲ, ಮ್ಯಾಥ್ಸ್ ಎಲ್ಲ ಹೆಂಗೆ ಪ್ರಾಕ್ಟೀಸ್ ಮಾಡ್ತೀನಿ? ಮ್ಯಾಮ್ ಅಂದ್ರೆ ನಮ್ಮ ಅಂಕಲ್ ಇದ್ದಾರೆ, ಅವರು ಹೆಂಗ್ ಕಲ್ಸೋದು ಅಂದ್ರೆ ಮ್ಯಾಥ್ಸ್ ನನ್ಗೆ ಫಾರ್ಮುಲಾ ತಗೊಂಡು ಕಲ್ಸೋದಲ್ಲ, ಮುಂಚೆ ಪ್ರಾಕ್ಟಿಕಲಿ ಹೇಳೋದು. ಅಂದ್ರೆ ಹೆಂಗಂದ್ರೆ ಒಂದ್ ಪ್ರಶ್ನೆ ಇತ್ತು,
ಅದ್ರಲ್ಲಿ ಅವ್ರು ಹೆಂಗ್ ಹೇಳ್ಕೊಟ್ರು ಅಂದ್ರೆ ನಿನ್ನ ಚಿಕ್ಕಮ್ಮ 4 ದಿನ ತಗೊಳ್ತಾರೆ ಕಸ ಗುಡ್ಸಕ್ಕೆ ಅಂತ. ಒಂದ್ ದಿವಸದಲ್ಲಿ ಎಷ್ಟು ಕಸ ಗುಡ್ಸ್ತಾಳೆ ಅವಳು? 1/4 ಕಸ ಗುಡ್ಸ್ತಾಳೆ ಅಂತ. ಅಂದ್ರೆ ಅಲ್ಲೂ ಸ್ವಲ್ಪ ಕಾಮಿಡಿ ತರ ಹೇಳೋದು. ಆ ತರ ಎಲ್ಲ ಮಾಡಿದಾಗ ನನ್ಗೆ ಆ ಫಾರ್ಮುಲಾ ಬರ್ತಾ ಇತ್ತು ಈಸಿ. ನನ್ಗೆ ಆ ತರ ನೆನ್ಪಿಟ್ಕೊಂಡು ನಂಗೆ ಬರ್ತಿತ್ತು. ಅವರು ಕೂಡ ನಿನ್ನ ಪ್ರೆಸೆಂಟ್ ಸಿಚುವೇಶನ್ ಗೆ ಕನೆಕ್ಟ್ ಮಾಡೋರು. ಹೌದು ಮ್ಯಾಮ್. ಆ ತರ ಎಲ್ಲ ಹೇಳಿ ಒಂಥರ ಕಾಮಿಡಿ ತರ ಹೇಳಿ ಹೇಳ್ಕೊಡ್ತಿದ್ರು ಎಲ್ಲ ಪಾಠನ. ಹೌದು ಕೇಳ್ತಿದ್ದೆ. ಮ್ಯಾಥ್ಸ್ ಅಲ್ಲಿ ಸೈನ್ಸ್ ಅಲ್ಲಿ ಅಷ್ಟೇ. ಹಂಗಾದ್ರೆ ಅವ್ರ ಹೆಲ್ಪ್ ತುಂಬಾ ಇದೆ. ತುಂಬಾ ಇದೆ. ಅಮ್ಮ ನಿಂಗ್ ಮಾರಲ್ ಆಗಿ ಮನೇಲಿ ಸಪೋರ್ಟ್ ಮಾಡಿದ್ರೆ ಮನೆ ಆಚೆ ಇದ್ದನು ತುಂಬಾ ಸಪೋರ್ಟ್ ಇತ್ತು ಇದ್ದಾರೆ. ಓಕೆ, ಅಪ್ಪ ಏನಾದ್ರು ಮಾತಾಡ್ತಾರ ಮಗಳ ಒಂದು ಹೆಮ್ಮೆ ವಿಷಯಕ್ಕೆ? ಕರಿತೀನಿ. ಸರ್ ನಮಸ್ಕಾರ. ನಮಸ್ಕಾರ. ಮಗಳ ಸಾಧನೆ ನಿಮ್ಗೆ ಖುಷಿ ಕೊಟ್ಟಿದೆ? ತುಂಬಾ ಖುಷಿ ಕೊಟ್ಟಿದೆ ನಮ್ಗೆ. ಅಂದ್ರೆ ಎಲ್ಲ ಅವಳ ಪ್ರಯತ್ನ ಅವಳಿಗೆ ಫಲಿತಾಂಶ ಸಿಕ್ಕಿದೆ. ಅವಳ ಪ್ರಯತ್ನ ಇರುತ್ತೆ ಸರ್, ಬಟ್ ನಿಮ್ಮ ಒಂದು ಸಪೋರ್ಟ್ ಅಂತಾರಲ್ಲ ತುಂಬಾ ದೊಡ್ಡದು. ನಮ್ದು ಸಪೋರ್ಟ್ ಅಂದ್ರೆ ಏನಿಲ್ಲ, ಅವಳಿಗೆ ನಿನ್ನ ಪ್ರಯತ್ನ ನೀನ್ ಮಾಡು, ಚೆನ್ನಾಗಿ ಓದು. ಮತ್ತೆ ಓದಂದ್ರೆ ಜಸ್ಟ್ ಮಾರ್ಕ್ಸ್ಗೋಸ್ಕರ ಓದೋದು, ಕ್ಲಾಸ್ನಲ್ಲಿ ಫಸ್ಟ್ ಬರಬೇಕು ಆ ಉದ್ದೇಶ ಇಟ್ಟು ಯಾವತ್ತೂ ಓದ್ಬೇಡ. ಅದು ಏನು ಇದೆ ವಿಷಯ, ಅದು ಜೀವನಕ್ಕೆ ಮುಂದೆ ಉಪಯೋಗ ಆಗತ್ತೆ. ಹಾಗಾಗಿ ಆ ವಿಷಯಗಳು ಕಲಿಸ್ತಾರೆ. ಸೊ ಅದನ್ನ ನಮ್ಮ ಜೀವನದಲ್ಲಿ ಹೇಗೆ ಮುಂದೆ ನಾವು ಉಪಯೋಗಿಸ್ಕೊಳ್ಬಹುದು ಅದನ್ನ ಅರ್ಥ ಮಾಡ್ಕೊಂಡು ಓದು. ಮತ್ತೆ ನಿನ್ನ ಪ್ರಯತ್ನ ಮಾಡು, ಮತ್ತೆ ಲಕ್ಷ್ಯ ಕೊಟ್ಟು ಬರಿ, ಆವಾಗ ರಿಸಲ್ಟ್ ತಾನಾಗೆ ಬಂದೇ ಬರುತ್ತೆ ಅಷ್ಟೇ. ನಾವು ನಂದ ಪ್ರಕಾರ ನಾನು ಗೈಡೆನ್ಸ್ ಕೊಟ್ಟಿದ್ದಂದ್ರೆ ಅಷ್ಟೇ. ಜಗತ್ನಲ್ಲಿ ಈ ತರ ಕೂಲ್ ಆಗಿ ನೀನ್ ಪ್ರಯತ್ನ ಪಡು, ಮಾರ್ಕ್ಸ್ಗೋಸ್ಕರ ಓದ್ಬೇಡ ಅನ್ನೋದು ಹೇಳಿ ತಂದೆ ನೀವೇ ಮೊದಲು ಅಂತ ಅನ್ಸುತ್ತೆ. ನನಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಒಬ್ಬ ಮಾರಲ್ ತಂದೆನೇ ಮಾರಲ್. ಹೌದು. ನೀನು ಇವಾಗ ಕಾಂಪಿಟೇಷನ್ ಜಗತ್ತಿದೆ, ನೀನು ಜಗತ್ತಲ್ಲಿ ಕಾಂಪಿಟೇಷನ್ ಮಾಡ್ಬೇಕು ಅಂತ ಮಕ್ಕಳನ್ನ ಹೆದರ್ಸೋರೆ ಜಾಸ್ತಿ ಇರ್ತಾರೆ. ಬಟ್ ನೀವು ನಿನ್ ಲೈಫಿಗೆ ಯೂಸ್ ಆಗುತ್ತೆ ಕಲ್ತ್ಕೊ ಅಂತ ಹೇಳ್ತೀವಿ. ತುಂಬಾ ಒಳ್ಳೆ ಮಾತು ಸರ್. ಆ ಮಾತೆ ನಿಮ್ ಮಗಳಿಗೆ ಇವತ್ತು ಸ್ಫೂರ್ತಿಯಾಗಿದೆ. ತಂದೆ ತಾಯಿ ಒತ್ತಡ ಇಲ್ಲದೆ ನಾನು ಓದಿದೀನಿ ಅಂತ ಹೇಳ್ತಾಳೆ ಅವಳು. ನಿಮ್ಮ ಒಂದು ಪಾಲು ಅವಳ ಲೈಫ್ ಅಲ್ಲಿ ತುಂಬಾ ಇದೆ. ಆಮೇಲೆ ಈ ಪೇರೆಂಟ್ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ, ಮಕ್ಕಳನ್ನ ಹೆಂಗ್ ಬೆಳೆಸ್ಬೇಕು ಅಂತ? ಮಕ್ಕಳಿಗೆ ಅಂದ್ರೆ ಈಗ ಬಹಳ ಸಣ್ಣ ಏಜ್ ನಲ್ಲಿ ಇದ್ದಾಗ ಅವ್ರದ್ದು ಸ್ವಲ್ಪ ಮೈಂಡ್ ಈ ಕಡೆ ಆ ಕಡೆ ಡೈವರ್ಟ್ ಆಗೋದು ಅದು ಸಹಜ ಎಲ್ರಿಗೂ. ಸೊ ಸ್ವಲ್ಪ ಪೇರೆಂಟ್ಸ್ ಅವ್ರ ಮೇಲೆ ಸ್ವಲ್ಪ ನಿಗಾ ಇಡಬೇಕು, ಲಕ್ಷ್ಯ ಇಟ್ಟು ಅವ್ರು ಎಲ್ಲಾದ್ರೂ ಸ್ವಲ್ಪ ತಪ್ಪು ದಾರಿ ಹೋಗ್ತಾ ಇದ್ರೆ ಅವರಿಗೆ ಸ್ವಲ್ಪ ಗೈಡ್ ಮಾಡಬೇಕು. ಆಮೇಲೆ ತಾನಾಗಿ ತಾನೇ ಅವರು ಆಮೇಲೆ ಡೆವಲಪ್ ಆಗ್ತಾರೆ. ಆದ್ರೂ ಒಂದು ಲಕ್ಷ್ಯ ಅವ್ರ ಮೇಲೆ ಇದ್ರೆ ಸಾಕು. ಈಗ ಹೊಡೆದು ಬಡ್ದು ಕಲ್ಸೋದು ಅಂತ ಹೇಳ್ತಾರಲ್ಲ, ಅದೆಷ್ಟು ಮಟ್ಟಿಗೆ ಸರಿ? ಅದು ಎಲ್ಲಿ ಅಗತ್ಯ ಇದೆ ಅವಾಗ ಹೊಡಿಬೇಕು. ಹೊಡೆಯೋದಂತ ಅವ್ರಿಗೆ ಆಗಲ್ಲ, ಬಟ್ ಎಲ್ಲಿ ಅಗತ್ಯ ಬಿಡುತ್ತೆ ಅವಾಗ ಏಟು ಕೊಟ್ರೆ ಅವರು ಸ್ವಲ್ಪ ಅಲರ್ಟ್ ಆಗ್ತಾರೆ. ಯಾಕೆ ಏಟು ತಿಂದೆ, ನಾನು ಏನೋ ಮಾಡಿರ್ಬೇಕು ಅಂತ ಅವ್ರ ಮನ್ಸಲ್ಲಿ ಬರುತ್ತೆ. ಅವಾಗ ಅವರಿಗೆ ಬೇರೆ ಉದಾಹರಣೆ ಒಂದು ತಗೊಳ್ಬೇಕು. ಯಾರಾದ್ರೂ ಇದಾಗಿರ್ತಾರಲ್ಲ, ತಪ್ಪು ದಾರಿ ಹಿಡಿದು ಏನೋ ಅವ್ರದ್ದು ಅನಾಹುತಗಳೆಲ್ಲ ಆಗಿರ್ತವೆ ಮನೇಲಿ, ಅಂತ ಉದಾಹರಣೆ ತಗೊಂಡು ನೋಡಿ, ಈ ತರ ಮಾಡಿದ್ರೆ ಈ ತರ ಆಗತ್ತೆ, ನಿನ್ಗ ಅದೇ ದಾರಿ ಹೋಗ್ಬೇಕಾ? ಇಲ್ಲ ಅಂದ್ರೆ ಯಾರು ಎಷ್ಟೋ ಜನ ಪದ್ಮಶ್ರೀ, ಪದ್ಮವಿಭೂಷಣ, ದೊಡ್ಡ ದೊಡ್ಡ ಅವಾರ್ಡ್ಗಳು ತಗೊಂಡಿರ್ತಾರೆ. ಸೊ ಅವ್ರ ಉದಾಹರಣೆನೂ ಅವ್ರು ತಗೋಬಹುದು. ತೋರಿಸ್ಬಿಡ್ಬೇಕು ಅವ್ರಿಗೆ ಇದಿದೆ ಅಂತ. ಅಂದ್ರೆ ಅವಾಗ ಅವ್ರಿಗೆ ಸ್ವಲ್ಪ ಅರಿವಾಗ್ತದೆ. ಬಟ್ ಸ್ಟಿಲ್ ಒಂದು ನಿಗಾ ಇಡುದು ಒಂದು ಇಡ್ಬೇಕು ಅಷ್ಟೇ. ಮತ್ತೆ ಅವರಿಗೆ ಗೈಡ್ ಮಾಡ್ತಾ ಇದ್ರೆ ಆಯ್ತು, ಸ್ವಲ್ಪ ಪ್ರೀತಿ ತೋರಿಸೋದು, ಅವಾಗ ಯಾವಾಗ ಬೇಕೋ ಅವಾಗ ಸ್ವಲ್ಪ ಇಟ್ಕೊಡೋದು, ಅಷ್ಟೇ ಸಾಕು ಅಂತ ಕಾಣೆ. ಈಗ ಒಂದು ಮಗು ಓದ್ತಾ ಇದೆಯೋ ಇಲ್ಲೋ ಅಂತ ಹೆಂಗ್ ಕಂಡುಹಿಡಿತೀವಿ ಸರ್? ನೋಡಿ, ನಾವು ಬೆಳಗ್ಗೆ ಹೋದ್ರೆ ಸಾಯಂಕಾಲ ನಾವು ಬರೋದು, ನಮ್ಮ ಕೆಲಸದಲ್ಲಿ ನಾವು ಬ್ಯುಸಿ ಇರ್ತೇವೆ. ಸೊ ಅವರಿಗೆ ಮ್ಯಾಕ್ಸಿಮಮ್ ಅವ್ರದ್ದೆಲ್ಲ ಸಪೋರ್ಟ್ ಮತ್ತೆ ಅವ್ರದ್ದು ಬೆಳವಣಿಗೆಗೆ ತಾಯಿನೇ ಕಾರಣ. ಯಾಕಂದ್ರೆ ಅವರು 24 ಗಂಟೆ ಅವ್ರ ಜೊತೆನೆ ಇರ್ತಾರೆ ಮನೆಯಲ್ಲಿ. ಸೊ ನಾವು ಯಾವಾಗ ಬರ್ತೇವೆ ಮನೆಗೆ, ನಾವು ಕೇಳ್ತೇವೆ ಏನಾಯ್ತು ಇವತ್ತು ಸ್ಕೂಲ್ನಲ್ಲಿ, ಹೇಗೆ ಓದಿದ್ದೀರಿ, ಮತ್ತೆ ಏನ್ ಎಕ್ಸಾಮ್ ಯಾವಾಗ, ಹೇಗೆ ಪ್ರಿಪೇರ್ ಮಾಡ್ತಾ ಇದ್ಯಾ. ಇಲ್ಲ ಅಂದ್ರೆ ಯಾವಾಗ ಎಕ್ಸಾಮ್ ಹತ್ರ ಬಂದಿದೆ ನಮ್ಗೆ ಗೊತ್ತಾಗುತ್ತೆ, ಅವಾಗ ಓದ್ತಾ ಇಲ್ಲ ಬೇರೆ ಏನೋ ಮಾಡ್ತಾ ಇದ್ದಾರೆ ಅಂದ್ರೆ ಅವಾಗ ಸ್ವಲ್ಪ ಅವರಿಗೆ ಅಲರ್ಟ್ ಮಾಡ್ತಾ ಇದ್ವಿ ಅಷ್ಟೇ. ನೋಡಿ ಎಕ್ಸಾಮ್ ಹತ್ರ ಬರ್ತಾ ಇದೆ,
ಓದು, ನಿನ್ಗಂದ್ರೆ ನೀನ್ ಮಾರ್ಕ್ಸ್ ಸ್ವಲ್ಪ ಅಪೇಕ್ಷೆ ಮಾಡ್ತೀಯಲ್ಲ, ಹಾಗಾಗಿ ಓದು. ಇಲ್ಲ ಅಂದ್ರೆ ಮಾರ್ಕ್ಸ್ ಬರ್ದೇ ಇದ್ರೆ ಆಮೇಲೆ ಬೇಜಾರು ಮಾಡ್ಕೋತೀಯ, ಸ್ಟ್ರೆಸ್ ಮಾಡ್ಕೋತೀಯ. ಹಾಗಾಗಿ ಅಷ್ಟೇ ನಾವು ಹೇಳ್ತಾ ಇದ್ವಿ. ಆಮೇಲೆ ಅವಳು ಅಷ್ಟು ಹೇಳಿದ್ಮೇಲೆ ಅವಳು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ವಿ. ಮತ್ತೆ ಅಂದ್ರೆ ನೀವು ಬರೀ ಮ್ಯಾನೇಜ್ಮೆಂಟ್ ಮಾಡಿದೀರಾ ಅಷ್ಟೇ. ಬಟ್ ಅದ್ರ ಹಿನ್ನೆಲೆ ನಿಮ್ಮ ಮಿಸಸ್ ಅವರಿದ್ದಾರೆ. ಹೌದು, ಹೆಚ್ಚಿನ ಪಾತ್ರ ಅವ್ರದ್ದೇ. ಬರ್ಸೋದು, ಅವಳ ಹ್ಯಾಂಡ್ ರೈಟಿಂಗ್ ಇಂದ ಹಿಡಿದು ಹೌದು, ಅವಳ ಒಂದು ಕಲಿಕೆ ಹೆಂಗ್ ಆಗ್ತಾ ಇದೆ ಎಲ್ಲಾನು ಅವ್ರಿದ್ದಾರೆ. ಹೌದು. ಯಾಕಂದ್ರೆ ಮಕ್ಕಳ ಬೆಳವಣಿಗೆಗೆ ಇಬ್ರು ಕಾರಣ. ಹೌದು, ತಂದೆ ಒಂದು ಜವಾಬ್ದಾರಿ ಇರುತ್ತೆ, ತಾಯಿಗೂ ಇನ್ನೊಂದು ಜವಾಬ್ದಾರಿ ಇರುತ್ತೆ. ಅವು ಎರಡು ಪರಿಪೂರ್ಣ ಆದಾಗ್ಲೇ ಮಕ್ಕಳದೊಂದು ಬೆಳವಣಿಗೆ ಇರುತ್ತೆ. ತುಂಬಾ ಥ್ಯಾಂಕ್ಸ್ ಸರ್. ನಿಮ್ಮಂತ ತಂದೆ ತಾಯಿ ಪಡೆದ ದಿಯಾ ಇದಾಗಲ್ಲ, ಅವಳ ಅದೃಷ್ಟವಂತ. ಆಮೇಲೆ ನೀವು ಅದೃಷ್ಟವಂತ, ಅಂತ ಮಗಳನ್ನ ಪಡೆದಿದ್ದೀರಾ. ಹಾಗೆ ಅವರಿಗೆ ಹೇಗೆ ಎಲ್ಲಾ ಗುರುಗಳು ಅವ್ರಿಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಇವಾಗೆಲ್ಲ ಎಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ನರ್ಸರಿಯಿಂದ ಹಿಡಿದು ಅವರಿಗೆ ಎಲ್ಲಾ ಗುರುಗಳದ ಅವ್ರಿಗೆ ಸಪೋರ್ಟ್ ಇಂದ ಈ ಸ್ಟೇಟಿಗೆ ಅವರಿಗೆ ಬಂದಿದ್ದಾರೆ. ದಿಯಾ, ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ? ಮ್ಯಾಮ್, ನಾನು ನನ್ನ ಎಲ್ಲ ಗುರುಗಳು, ನಾನು ಪ್ಲೇ ಹೋಮ್ ಇಂದ ಹಿಡಿದು ನಾನು 10th ವರೆಗೂ ಎಲ್ಲಾ ಗುರುಗಳಿಗೂ ನಾನು ತುಂಬಾ ಧನ್ಯವಾದ. ಯಾಕಂದ್ರೆ ಅವ್ರ ಮುಖ್ಯ ಪಾತ್ರ ಯಾವತ್ತು ಗುರುಗಳದ್ದು. ಅವ್ರಿಲ್ಲ ಅಂದ್ರೆ ನಮ್ಗೆ ಜೀವನನೇ ಶೂನ್ಯ ಅಂತ ಹೇಳ್ಬೋದು. ಅದಕ್ಕೆ ಎಲ್ಲಾ ನನ್ ಗುರುಗಳು ನಾನು ಮೊದ್ಲು ಧನ್ಯವಾದ ಅಂತ ಹೇಳ್ಬೇಕು. ನನ್ಗೆ ಎಷ್ಟು ಸಿಕ್ಕಿದೆಯೋ ಇದು ಅಂಕ ನನ್ ಪ್ರಯತ್ನ ಮಾತ್ರ ಅಲ್ಲ, ನನ್ ಗುರುಗಳ ಪ್ರಯತ್ನನೂ ಇದೆ, ತುಂಬಾ ಇದೆ. ಎಲ್ಲಾ ಕ್ಲಾಸು 10th ಮಾತ್ರ ಅಲ್ಲ, ಅದು ಫಸ್ಟ್ ಸ್ಟ್ಯಾಂಡರ್ಡ್ ಆಗ್ಲಿ, ಅದು ನರ್ಸರಿ ಆಗ್ಲಿ, ಯಾವ್ದೇ ಕ್ಲಾಸ್ ಆಗ್ಲಿ, ಎಲ್ಲಾ ಗುರುಗಳದ್ದು ಒಂದು ಕಾಂಟ್ರಿಬ್ಯೂಷನ್ ಇದೆ. 6 ಸಬ್ಜೆಕ್ಟ್ ಇದೆ. ಆ ಸಬ್ಜೆಕ್ಟ್ ಪ್ರತಿಯೊಬ್ರು ಟೀಚರ್ ಎಲ್ಲಾ ಸಬ್ಜೆಕ್ಟ್ ಪ್ರತಿಯೊಬ್ರು ಟೀಚರ್ ತುಂಬಾ ಎಫರ್ಟ್ಸ್ ಹಾಕಿದ್ದಾರೆ. ಎಲ್ಲಾ ಮಕ್ಳಿಗೂ ನನ್ಗೂ ಹಾಗೂ ತುಂಬಾ ಎಫರ್ಟ್ಸ್ ಹಾಕಿದ್ದಾರೆ. ಅದಕ್ಕೆ ಅವ್ರಿಗೆ ತುಂಬಾ ಧನ್ಯವಾದ. ಯಾಕಂದ್ರೆ ಅದೆಲ್ಲ ಮಾಡಿಲ್ಲ ಅಂದ್ರೆ ನಂಗೆ ಇಷ್ಟು ಬರೆಯಕ್ ಆಗ್ತಾ ಇರ್ಲಿಲ್ಲ ಮಾರ್ಕ್ಸ್. ಸೊ ಅದಕ್ಕೆ ನಾನು ಎಲ್ಲಾ ಗುರುಗಳಿಗೂ ತುಂಬಾ ಹೃದಯದಿಂದ ನಾನು ಹೇಳ್ತಾ ಇದ್ದೀನಿ, ತುಂಬಾ ಧನ್ಯವಾದ ನಿಮ್ಗೆ. ನಿಮ್ ಸಪೋರ್ಟ್ ಇಂದಾನೇ ಇದೆಲ್ಲ ಆಗಿರೋದು. ಪೇರೆಂಟ್ಸ್ ಸಪೋರ್ಟು ಇದ್ದೇ ಇರುತ್ತೆ, ಆದ್ರೆ 50 ಅಂತೂ ಗುರುಗಳದ್ದೇ. ಹೌದು, ಅದು ಹೇಳ್ಬೇಕಿತ್ತು. ಮತ್ತೆ ನಾನು ಓದಿರೋ ಸ್ಕೂಲಲ್ಲೂ ಅಲ್ಲಿರೋರೆಲ್ಲ ಕಾಂಪಿಟೇಟಿವ್ ಆಗೇ ಇದ್ರು. ಅಂದ್ರೆ ನಾನೇ ಅಲ್ಲಿ ತುಂಬಾ ಮಾರ್ಕ್ಸ್ ತಗೊಳ್ಳೋದು ಅಂತ ಅಲ್ಲ, ಅಲ್ಲಿ ನನ್ ಸುತ್ತಮುತ್ತ ಎಲ್ರಿಗೂ ಒಳ್ಳೆ ಅಂಕ ಬರ್ತಿತ್ತು. ಅದಕ್ಕೆ ಅದು ಒಂದು ಇದಿತ್ತು ನನ್ಗೆ ಸ್ಫೂರ್ತಿ. ಅಂದ್ರೆ ವೈರತ್ವ ಅಲ್ಲ, ಆ ತರ. ಹೌದು ಹೌದು ಮ್ಯಾಮ್, ಆ ತರ. ನಾವು ಎಕ್ಸಾಮ್ ಮುಗ್ದ್ಮೇಲೆ ನಾವು ಮತ್ತೆ ಸ್ನೇಹಿತರೆ. ಎಕ್ಸಾಮ್ ಇದ್ದಾಗ ಮಾರ್ಕ್ಸ್ ಬಂದಾಗ ನಾವು ಕಾಂಪಿಟೇಟಿವ್. ಮತ್ತೆ ಏನು ಅವಳಿಗೆ ಜಾಸ್ತಿ ಬಂತು ಅಂತ ನಮ್ಗೇನು ಇಲ್ಲಿ ಜೆಲಸ್ ಆಗೋದು ಆ ತರ ಏನಿಲ್ಲ. ಬಂತ ನಿಂಗೆ ಖುಷಿನೇ. ಆಮೇಲೆ ಈಗ ನಿಮ್ ಸ್ನೇಹಿತರ ಮಧ್ಯೆ ಹೆಂಗೆ ಇತ್ತು ಒಂದು ಬಾಂಧವ್ಯ? ನಾವ್ ಹೇಗಿದ್ವಿ ಅಂದ್ರೆ, ನಾವು ಸ್ನೇಹಿತರು ಕೂಡ, ಮತ್ತೆ ನಮ್ಗೇನು ಅರ್ಥ ಆಗ್ಲಿಲ್ಲ ಅಂದ್ರೆ ನಾವು ಗುರುಗಳು ಕೂಡ ನಮ್ಗೆ. ಹೌದು ಮ್ಯಾಮ್. ಅಂದ್ರೆ ನಂಗೇನು ಅರ್ಥ ಆಗ್ಲಿಲ್ಲ ಅಂದ್ರೆ ನನ್ ಫ್ರೆಂಡಿಗೆ ಕೇಳೋದು, ಅವಳು ಹೇಳ್ಕೊಡ್ತಿದ್ಲು. ಅವಳಿಗೆ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ನಾನ್ ಹೇಳ್ಕೊಡೋದು. ಅಂದ್ರೆ ನಮ್ಗೆ ಹೆಂಗೆ ಅದು ನಮ್ಗೆ ಸ್ವಲ್ಪ ಟ್ರಿಕ್ಸ್ ಇರುತ್ತೆ, ಈ ಸಬ್ಜೆಕ್ಟ್ ಅಲ್ಲಿ ಹಿಂಗ್ ನೆನ್ಪ್ ಮಾಡ್ಕೊಂಡ್ರೆ ಆರಾಮಾಗಿ ನೆನ್ಪಾಗುತ್ತೆ ಅಂತ, ಅದನ್ನ ನಾವು ಶೇರ್ ಮಾಡೋದು. ಆತರ ಮಧ್ಯೆ ಒಂದು ಒಳ್ಳೆ ಬಾಂಧವ್ಯ. ಹೌದು, ಅದು ಹೆಚ್ಚು ಕಮ್ಮಿ ಬಂದಿರುತ್ತೆ ಮಾರ್ಕ್ಸ್, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದು ಇಲ್ಲ. ಮಾರ್ಕ್ಸ್ ಎಷ್ಟು ಬಂದ್ರು ಪರವಾಗಿಲ್ಲ, ಆದ್ರೆ ಕಲಿಕೆಯಲ್ಲಿ ನಾವು ಸಪೋರ್ಟ್ ಮಾಡ್ತಿದ್ವಿ. ನೀವು ಟೀಚರ್ ಆಗೋರು, ಟೀಚರ್ಗೆ ನೀವು ಫ್ರೆಂಡ್ಸ್ ಆಗೋರು. ಹೌದು, ಆತರ ಒಂದು ಬಾಂಧವ್ಯ. ಹೌದು, ಎಲ್ಲಾರು ನಿಮ್ ಫ್ರೆಂಡ್ಸ್, ನೀವು ನಿಮ್ಮ ಬ್ಯಾಚ್. ಹೌದು, ನಿಮ್ಗೆಲ್ಲರಿಗೂ ಆಲ್ ದ ಬೆಸ್ಟ್. ನಿಮಗೆ ಇಷ್ಟವಾದ ಕಾಲೇಜಿಗೆ ಸೇರ್ಕೊಳ್ಳಿ. ನಿಮ್ಮ ಮುಂದಿನ ಒಂದು ಉಜ್ವಲವಾಗ್ಲಿ ಭವಿಷ್ಯ. ಕಂಡಿರೋ ಕನಸೆಲ್ಲ ನನಸಾಗ್ಲಿ. ಈ ಮೂಲಕ ನಾನು ನನ್ನ ಮಕ್ಕಳಿಗೆ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು. ಹಾಗೆ ನಿಮ್ ತಂದೆಯನ್ನು ಮಾತಾಡಿದ್ರು, ಅವ್ರಿಗೂ ನಿಮ್ಮ ಕುಟುಂಬಕ್ಕೂ ಕೂಡ ನನ್ನ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಧನ್ಯವಾದ. ನಿಮ್ಗೂ ಧನ್ಯವಾದ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.